चैतन्येश्वर कृष्णाय वासुदेवाय देवकीनन्दनाय च गोपकुमाराय गोविन्दाय नमो नमः। अध्याय 9 भगवद्गीता यथारूप द मोस्ट ಕಾನ್ಫಿಡೆನ್ಷಿಯಲ್ ನಾಲೆಡ್ಜ್. ಏನು ಹಾಕಿದಾರಮ್ಮ ಅದು ಅಧ್ಯಾಯ ಹೆಸರು? 9 ರಹಸ್ಯದ ಜ್ಞಾನ ಉತ್ತಮ ರಹಸ್ಯ ಜ್ಞಾನ ಅಂತ ಹಾಕಿದಾರ. ಏನಾಗಿದೆ ಅಲ್ಲ, ಇದೇ ಹೆಸರು ಅಧ್ಯಾಯ ಹೆಸರು ಮೇಲೆ ಹಾಕಿರ್ತಾರೆ ಟಾಪಲ್ಲಿ. ಅಲ್ಲ, ಮೇಲೆ ಹೆಸರು ಇಲ್ಲಿ ಇಂಗ್ಲೀಷಲ್ಲಿ ಮೋಸ್ಟ್ ಕಾನ್ಫಿಡೆನ್ಷಿಯಲ್ ನಾಲೆಡ್ಜ್. ಈ ಪೇಪರ್ ಟರ್ನ್ ಮಾಡೋದು ಅದರಲ್ಲಿ ಅಲ್ಲಿ ಹಾಕಿದ್ರು ನೋಡು, ಮೇಲೆ ಹೆಡ್ಲೈನ್ಸು. ಇದು ಹೆಸರೇ ಅದೇ. ಹಾಂ ಹಾಂ, ಸರಿ ಸರಿ. ಹಾಂ, ಪರಮ. ಹಾಂ, ಪರಮ ಗುಹ್ಯ ಜ್ಞಾನ. ಕರೆಕ್ಟ್, ಪರಮ ಗುಹ್ಯ ಜ್ಞಾನ. ಶ್ರೀ ಭಗವಾನುವಾಚ ಇದಂ ತು ತೇ ಗುಹ್ಯಾತ್ಮಮಂ ಗುಹ್ಯತಾತ್ಮಂ ಪ್ರವಕ್ಷ್ಯಾಮಿ ಅನಸೂಯವೆ ಜ್ಞಾನಂ ವಿಜ್ಞಾನಸಹಿತಂ ಯಜ್ಞಾತ್ವಾ ಮೋಕ್ಷೈಷೇ ಶುಭಾತ್. ಹೌದು. ಶ್ರೀ ಭಗವಾನುವಾಚ ಇದಂ ತು ತೇ ಗುಹ್ಯಾತ್ಮಮಂ ಪ್ರವ್ಯಕ್ಷ್ಯಾಮಿ ಅನಸೂಯವೆ ಜ್ಞಾನಂ ವಿಜ್ಞಾನಸಹಿತಂ ಯಜ್ಞಾತ್ವಾ ಮೋಕ್ಷೈಷೇ ಶುಭಾತ್. ಶ್ರೀ ಭಗವಾನುವಾಚ ದೈವೋತ್ತಮ ಪರಮಪುರುಷನು ಹೇಳಿದನು, ಇದನ್ನು ಆದರೆ ಗುಹ್ಯಾತ್ಮಂ ಅತ್ಯಂತ ರಹಸ್ಯವಾದ ಪ್ರವಕ್ಷ್ಯಾಮಿ ಹೇಳುತ್ತಿದ್ದೀನಿ ಅನಸೂಯವೆ ಜ್ಞಾನವನ್ನು ಸಾಕ್ಷಾತ್ಕಾರ ಜೊತೆಗೆ ತಿಳಿದು ಮುಕ್ತನಾಗುವೆ. ಅಸ್ತಿತ್ವದಿಂದ ಭಾವಾರ್ಥ ಅನುವಾದ ಕೊಟ್ಟೋದು. ಭಕ್ತರು ಪರಮಾತ್ಮನ ಸೇವೆಯಲ್ಲಿ ಸದಾ ನಿರತರಾಗುತ್ತಾರೆ. ಕೃಷ್ಣಪೇಟೆಯನ್ನು ತೊಡಗಿರುವ ಯಾವುದೇ ಒಬ್ಬ ಜೀವಿಯ ಮನೋಧರ್ಮವನ್ನು ನಿಂದೆಯಲ್ಲಿದ್ದವು ಅರ್ಥ ಮಾಡಿಕೊಳ್ಳುತ್ತಾನೆ.
ಮತ್ತು ಭಕ್ತರ ಸಹವಾಸದ ಕೃಷ್ಣ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಆತನ ತಿಳಿಸಿಕೊಡುತ್ತಾನೆ. ಕೃಷ್ಣನನ್ನು ಕುರಿತು ಚರ್ಚೆಗಳು ಹಿತವಾದದ್ದು. ಒಬ್ಬ ಭಾಗ್ಯಶಾಲಿಗೆ ಇಂತಹ ಸಹವಾಸವು ಹೊರತು ಆತನು ಈ ಜ್ಞಾನವನ್ನು ಅರಗಿಸಿಕೊಳ್ಳಲು ಪ್ರಯತ್ನಿಸಿದರೆ ನಿಶ್ಚಯವಾಗಿಯೂ ಆತನ ಆಧ್ಯಾತ್ಮಿಕ ಸಾಕ್ಷಾತ್ಕಾರದತ್ತ ಮುನ್ನಡೆಯುತ್ತಾನೆ. ತನ್ನ ಭಕ್ತಿ ಸೇವೆಯಲ್ಲಿ ಅರ್ಜುನನು ಇನ್ನೂ ಎತ್ತರವಾಗಿ ಇರುತ್ತಾನೆ ಪ್ರೋತ್ಸಾಹಿಸಲು ಕೃಷ್ಣನು ಈ 9ನೇ ಅಧ್ಯಾಯದಲ್ಲಿ ಈವರೆಗೆ ತಿಳಿಸಿಕೊಟ್ಟ ವಿಷಯಗಳಿಗೆ ಹೆಚ್ಚು ಮುಖ್ಯವಾದ ವಿಷಯಗಳನ್ನು ವರ್ಣಿಸುತ್ತಾನೆ. ಭಗವದ್ಗೀತೆಯ 1ನೇ ಅಧ್ಯಾಯವನ್ನು ಮುಂದುವರಿದ ಭಾಗಕ್ಕೆ ಒಂದು ಪ್ರವೇಶ, 2ನೇ ಮತ್ತು 3ನೇ ಅಧ್ಯಾಯಗಳ ಆಧ್ಯಾತ್ಮಿಕ ಜ್ಞಾನ ರಹಸ್ಯ ಎಂದು ವರ್ಣಿಸಲಾಗಿದೆ. 7ನೇ ಮತ್ತು 8ನೇ ಅಧ್ಯಾಯದ ವಿಷಯಗಳು ವಿಶೇಷವಾಗಿ ಭಕ್ತಿ ಸೇವೆಗೆ ಸಂಬಂಧಿಸಿವೆ. ಅವು ಕೃಷ್ಣನ ಸೇವೆ ಪ್ರಜ್ಞೆಯಲ್ಲಿ ಜ್ಞಾನೋದಯವನ್ನು ತರುವುದರಿಂದ ಅದನ್ನು ಇನ್ನೂ ರಹಸ್ಯ ಎಂದು ಕರೆಯಲಾಗಿದೆ. ಆದರೆ 9ನೇ ಅಧ್ಯಾಯದಲ್ಲಿ ವರ್ಣಿಸಿದ ವಿಷಯಗಳು ಇಷ್ಟವಿಲ್ಲದ ಪರಿಶುದ್ಧ ಭಕ್ತಿಗೆ ಸಂಬಂಧವಾದವು. ಆದುದರಿಂದ ಇದನ್ನು ಪುಣ್ಯಾತಮ ಎಂದು ಕರೆದಿದೆ. ಕೃಷ್ಣನ ಪುಣ್ಯಾತಮ ಜ್ಞಾನದಲ್ಲಿ ನೆಲೆಸಿದವನು ಸಹಜವಾಗಿ ಆಧ್ಯಾತ್ಮಿಕ ಸ್ಥಿತಿಯಲ್ಲಿರುವವನು. ಆದುದರಿಂದ ಐಹಿಕ ಜಗತ್ತಿನಲ್ಲಿದ್ದರೂ ಆತನಿಗೆ ಯಾವುದೇ ಐಹಿಕ ನೋವುಗಳಿಲ್ಲ. ಭಕ್ತಿ ರಸಾಮೃತದಲ್ಲಿ ಪರಮಪ್ರಭುಗೆ ಪ್ರೇಮಪೂರ್ವಕ ಸೇವೆಯನ್ನು ಸಲ್ಲಿಸಲು ಬಯಸುವನು. ಐಹಿಕ ಬಯಕೆಯನ್ನು ಬದ್ಧ ಸ್ಥಿತಿಯಲ್ಲಿದ್ದರೂ ಆತನು ಮುಕ್ತನಂತೆ ಪರಿಗಣಿಸುವುದಿದೆ. ಹೀಗೆ ಈ ರೀತಿಯಲ್ಲಿ ಕಾರ್ಯನಿರತವಾಗಿರುವವನು ಮುಕ್ತನಂತೆ ಪರಿಗಣಿಸಬೇಕು ಎಂಬುದನ್ನು ಭಗವದ್ಗೀತೆ 10ನೇ ಅಧ್ಯಾಯದಲ್ಲಿ ನೋಡುತ್ತೇನೆ. 1ನೇ ಶ್ಲೋಕ ನಿರ್ದಿಷ್ಟ ಮಾಡುವುದು ನಿಜಂ ಜ್ಞಾನಂ. ಈ ಜ್ಞಾನವು ಏನು ಪದಗಳಲ್ಲಿ ಪರಿಶುದ್ಧ ಭಕ್ತಿ ಸೇವೆ ಸೂಚಿಸುತ್ತದೆ. ಇದರ ಶ್ರವಣ, ಕೀರ್ತನ, ಸ್ಮರಣ, ಸೇವೆ, ಪೂಜೆ, ಪ್ರಾರ್ಥನೆ, ವಿಧೇಯತೆ, ಸ್ನೇಹವನ್ನು ಕಾಣಿಸಿಕೊಳ್ಳುವುದು ಮತ್ತು ಸರ್ವ ಸಮರ್ಪಣವಾಗಿ ಜಗತ್ತಿನ ಸೇವೆ, ಭಕ್ತಿ ಸೇವೆ 9 ಅಂಶಗಳನ್ನು ಅನುಷ್ಠಾನ ಮಾಡಿರುವ ಆಧ್ಯಾತ್ಮಿಕ ದೃಷ್ಟಿಗೆ ಇಷ್ಟವರಿಗೆ ಏರ್ಪಡಿಸುತ್ತಾನೆ. ಮನುಷ್ಯನ ಹೃದಯವಿಗೆ ಈಗ ಕಲ್ಪನೆಯನ್ನು ತಿಳಿದುಕೊಂಡ ಮೇಲೆ ಆತನಿಗೆ ಕೃಷ್ಣ ವಿಜ್ಞಾನ ಅರ್ಥವಾಗುತ್ತದೆ. ನೀವು ತನ್ನ ಜಡವಸ್ತುವಲ್ಲ ಎಂದು ಅರ್ಥ ಮಾಡಿಕೊಂಡ ಮಾತನ್ನು ಸಾಲದು. ಈಗ ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಪ್ರಾರಂಭಗೊಳ್ಳಬಹುದು. ಆದರೆ ದೇಹದ ಚಟುವಟಿಕೆಗಳು ತಾನು ದೇಹವನ್ನು ಆಧ್ಯಾತ್ಮಿಕ ಚಟುವಟಿಕೆಗಳಿಗೂ ವ್ಯತ್ಯಾಸವನ್ನು ಗುರುತಿಸಬೇಕು. 7ನೇ ಅಧ್ಯಾಯದಲ್ಲಿ ನಾವು ಆಗಲೇ ದೇವರ ಪುರುಷನ ಐಶ್ವರ್ಯ, ಶಕ್ತಿ, ವಿವಿಧ ಶಕ್ತಿಗಳು, ಕೆಳಮಟ್ಟದ ಮತ್ತು ಉತ್ತಮ ಪ್ರಕೃತಿಗಳು ಹಾಗೆ ಎಲ್ಲ ಅಭಿವ್ಯಕ್ತಿಗಳನ್ನು ಚರ್ಚಿಸುತ್ತೇವೆ. ಆಗ 9ನೇ ಅಧ್ಯಾಯದಲ್ಲಿ ಭಗವಂತನ ವೈಭವಗಳನ್ನು ಚಿತ್ರಿಸಲಾಗಿದೆ. ಈ ಶ್ಲೋಕದಲ್ಲಿ ಅನುಸೂಯವೇ ಎನ್ನುವ ಆ ಸಂಸ್ಕೃತಗಳು ಬಹಳ ಮುಖ್ಯವಾದಗಳು. ಸಾಮಾನ್ಯವಾಗಿ ವ್ಯಾಖ್ಯಾನಕಾರರು ಅಥವಾ ಉತ್ತಮ ವಿದ್ವಾಂಸರಾಗಿ ದೇವರ ಪರಪುರುಷರ ವಿಷಯದಲ್ಲಿ ಅಸೂಯೆ ಪಡುತ್ತಾರೆ. ಅತ್ಯಂತ ಪ್ರಗಲ್ಭ ಪಂಡಿತರು ಭಗವದ್ಗೀತೆಯನ್ನು ಕುರಿತು ಬಹು ತಪ್ಪಾಗಿ ಬರೆಯುತ್ತಾರೆ. ಅವರ ಕೃಷ್ಣನ ವಿಷಯದಲ್ಲಿ ಅಸೂಯೆ ಇರುವುದರಿಂದ ಅವರ ವ್ಯಾಖ್ಯಾನಗಳ ನಿಷ್ಪ್ರಯೋಜಕವಾಗುತ್ತವೆ. ಪ್ರಭುವಿನ ಭಕ್ತರ ವ್ಯಾಖ್ಯಾನಗಳು ಪ್ರಾಮಾಣಿಕವಾದವು. ಅನುಸೂಯ ಪರಿಣಾಮವನ್ನು ಭಗವದ್ಗೀತೆಯನ್ನು ವಿವರಿಸಲಾರ ಅಥವಾ ಕೃಷ್ಣನ ಬಗ್ಗೆ ಪರಿಪೂರ್ಣ ಜ್ಞಾನವನ್ನು ನೀಡಲಾರ. ಕೃಷ್ಣನನ್ನು ಅರಿಯದೆ ಅವನ ಚಾರಿತ್ರ್ಯವನ್ನು ಟೀಕಿಸುವುದು ಶುದ್ಧ ಮೂರ್ಖ. ಆದುದರಿಂದ ವ್ಯಾಖ್ಯಾನಗಳನ್ನು ದೂರ ಇಡಬೇಕು. ಕೃಷ್ಣನ ದೇವರನ್ನು ಸರ್ವಪುರುಷ, ಪರಿಶುದ್ಧ ದಿವ್ಯ ಪುರುಷ ಎಂದು ಅರ್ಥ ಮಾಡಿಕೊಂಡವರಿಗೆ ಅಧ್ಯಾಯಗಳು ಬಹು ಪ್ರಯೋಜನ ಉಂಟು. 2ನೇದು ಶ್ಲೋಕ ಅನುವಾದ ಮಾತ್ರ. ಶ್ಲೋಕ ಅನುವಾದ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಂ ಅವ್ಯಯಂ. ಅನುವಾದವಾದ. ಈ ವಿದ್ಯೆಯು ರಾಜವಿದ್ಯೆ ಎಲ್ಲ ರಹಸ್ಯಗಳಲ್ಲಿ ಅತ್ಯಂತ ರಹಸ್ಯವಾದದ್ದು. ಇದು ಅತ್ಯಂತ ಪರಿಶುದ್ಧವಾದ ಜ್ಞಾನ. ಸಾಕ್ಷಾತ್ಕಾರದ ಆತ್ಮದ ನೇರ ತಿಳುವಳಿಕೆ ಬರುವುದರಿಂದ ಇದು ಧರ್ಮದ ಪರಿಪೂರ್ಣತೆ, ಶಾಶ್ವತವಾದ ಮತ್ತು ಸಂತೋಷದಿಂದ ಅನುಷ್ಠಾನ ಮಾಡುವಂಥದ್ದು. 3ನೇದು ಅಶ್ರದ್ಧಾದನ ಪುರುಷ ಅಶ್ರದ್ಧದಾನಃ ಪುರುಷ. ಶ್ರದ್ಧಾ ಅಶ್ರದ್ಧಾ ಶ್ರದ್ಧಾ ಅಶ್ರದ್ಧಾದನಃ ಪುರುಷ.
ಅಶ್ರದ್ಧಾದನಃ ಪುರುಷ ಯಾರಿಗೆ ತಾವತ್ತೈತೆ ದಾನಃ ಅಶ್ರದ್ಧಾದನಃ ಪುರುಷ ಧರ್ಮಸ್ಯ ಪರಿಣತ ಧರ್ಮಸ್ಯ ಪರಂತಪ ಧರ್ಮಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಅಪ್ರಾಪ್ಯಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತಮನಿ ಸಂಸಾರ ವರ್ತನೆ ವರ್ತಮನಿ ವರ್ತಮನೆ ಅನುವಾದ ಶತ್ರು ವಿಚೇತನೆ ಈ ಭಕ್ತಿಗೆ ವೇರಿ ಸಿದ್ಧಾಂತರಾದವರು ನನ್ನನ್ನು ಪಡೆಯಲಾರರು ಆದ್ದರಿಂದ ನಾವು ಈಗ ಜಗತ್ತಿನ ಜನರ ಮರಣಗಳ ಪಾಲು ನಾಲ್ಕು ಮಯಾ ತತಂ ಇದಂ ಸರ್ವಂ ಮಾಯಾ ತಥಾ ಇದಂ ಸರ್ವಂ ಜಗದ್ ಅವ್ಯಕ್ತಮೂರ್ತಿನ ಜಗದ್ಭಕ್ತಾಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ ತಾನಿ ಸರ್ವಭೂತಾನಿ ನ ಚಾಹಂ ತೇಷು ಅವಸ್ಥಿತಃ ನಾಚಹಂ ತೇ ಶ್ವಾಸಿತಃ ನನ್ನ ಅವ್ಯಕ್ತ ಸ್ವರೂಪದಲ್ಲಿ ನಾನು ಇಡೀ ವಿಶ್ವವನ್ನು ವ್ಯಾಪಿಸಿದ್ದೇನೆ ಎಲ್ಲ ಜೀವಿಗಳು ನನ್ನಲ್ಲಿದ್ದಾರೆ ಆದರೆ ನಾನು ಅವರಲ್ಲಿಲ್ಲ ಐದನೇದು ನ ಚ ಮತ್ಸ್ಥಾನಿ ಭೂತಾನಿ ಪಶ್ಯಾಮೇ ಯೋಗಮೈಶ್ವರ್ಯಂ ಪಶ್ಯಾಮೇ ಯೋಗಮೈಶ್ವರ್ಯಂ ಐಶ್ವರಂ ನ ಚ ಮತ್ಸ್ಥಾನಿ ಭೂತಾನಿ ಭೂತಾನಿ ಪಶ್ಯ ಮೇ ಯೋಗಮೈಶ್ವರಂ ಭೂತ ಭೃಂಚ ಭೂತಸ್ಥೋ ಮಮಾತ್ಮ ಭೂತಭಾವನಃ ಆದರೂ ಸೃಷ್ಟಿಯಾದಲ್ಲ ನನ್ನನ್ನು ಆಧರಿಸಿಲ್ಲ ನನ್ನ ಯೋಗ ಸಮೃದ್ಧಿಯನ್ನು ನೋಡು ಎಲ್ಲ ಜೀವಿಗಳ ಪಾಲಕ ನಾನಾದರೂ ಮತ್ತು ನಾನು ಎಲ್ಲ ಕಡೆ ಇರುವುದಾದರೂ ನಾನು ವಿಶ್ವದ ಅಭಿವ್ಯಕ್ತಿಗೆ ಭಾಗವಲ್ಲದೆ ಏಕೆಂದರೆ ನಾನೇ ಸೃಷ್ಟಿಯ ಮೂಲ ಓಂ ಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ ಶ್ರೀ ಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ददाति स्वपदान्तिकम् जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्त वृंद हरे कृष्णा कृष्ण कृष्ण हरे 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 राम 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 हरे 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 कृष्ण 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 हरे 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 राम 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 हरे हरे. ಸೊ ಯಾಕೆ ಈ ಅಧ್ಯಾಯವನ್ನು ಇವತ್ತು ಆಯ್ಕೆ ಮಾಡಿದ್ದೀನಿ ಅಂದರೆ ಈ ಅಧ್ಯಾಯದ ಹೆಸರು ಮೋಸ್ಟ್ ಕಾನ್ಫಿಡೆನ್ಷಿಯಲ್ ನಾಲೆಡ್ಜ್ ಅಂತ ಹೇಳ್ತಾರೆ. 9ನೇ ಅಧ್ಯಾಯ. ಭಗವದ್ಗೀತೆಯಲ್ಲಿ 18 ಅಧ್ಯಾಯ ಇದೆ. ಮೊದಲನೇ 6 ಅಧ್ಯಾಯ, ಕೊನೆಯಲ್ಲಿ 6 ಅಧ್ಯಾಯ, ಮಧ್ಯದಲ್ಲಿ 6 ಅಧ್ಯಾಯ. ಈ ಮಧ್ಯದಲ್ಲಿರೋ 6 ಅಧ್ಯಾಯ ಬಂದು ತುಂಬ ಮುಖ್ಯವಾದದ್ದು. ಭಗವದ್ಗೀತೆ ಸಾರಾಂಶ ಇದೆ. ಮಧ್ಯದಲ್ಲಿ 6 ಅಧ್ಯಾಯ ಇದೆಯಲ್ಲ, 7ನೇ ಅಧ್ಯಾಯದಿಂದ 13ನೇ ಅಧ್ಯಾಯವರೆಗೂ ತುಂಬ ಮುಖ್ಯವಾದ ಒಂದು ಸಾರಾಂಶ. ಭಗವದ್ಗೀತೆ ಸಾರಾಂಶ ಇದರಲ್ಲೇ ಇದೆ. ಇದಕ್ಕಿಂತ ತುಂಬ ಮುಖ್ಯವಾದದ್ದು ಯಾವುದು ಅಂದರೆ 9ನೇ ಅಧ್ಯಾಯ. 9ನೇ ಅಧ್ಯಾಯದಲ್ಲಿ ಭಗವಂತ ಏನು ಹೇಳ್ತಾರೆ ಅಂದರೆ, ನನ್ನ ಪರಮ ಜ್ಞಾನ ಬಂದು ಗುಹ್ಯವಾದದ್ದು, ಗುಪ್ತವಾದದ್ದು. ಗುಪ್ತ ಅಂದರೆ ರಹಸ್ಯ. ಗುಪ್ತ ಅಂದರೆ ರಹಸ್ಯ ಅದೇ ಇಲ್ಲಿ ಹೇಳ್ತಾರೆ. ಗುಟ್ಟಲ್ಲ, ರಹಸ್ಯ. ರಹಸ್ಯ ಅಂದರೆ ಸೀಕ್ರೆಟ್.
ಸೊ ಈ ರಹಸ್ಯ ಬಂದು ತುಂಬ ಇದು ಏನು ಹೇಳ್ತಾ ಇದ್ದಾರೆ ಅಲ್ಲಿ, ದಿ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ಸೆಡ್, ಮೈ ಡಿಯರ್ ಅರ್ಜುನ, ಬಿಕಾಸ್ ಯು ಆರ್ ನೆವರ್ ಇನ್ವಿಯಸ್ ಆಫ್ ಮೀ, ಐ ಶಾಲ್ ಇಂಪಾರ್ಟ್ ಟು ಯು this most confidential knowledge and realization, knowing which you shall be relieved of the material relieved of the miseries of material existence. ಕೃಷ್ಣ ಹೇಳ್ತಾ ಇದ್ದಾನೆ ಅರ್ಜುನಗೆ, ನಿನಗೆ ಈ ಗುಹ್ಯವಾದ ಈ ರಹಸ್ಯವಾದ ಒಂದು ಜ್ಞಾನವನ್ನು ನಿನಗೆ ಕೊಡ್ತಾ ಇದ್ದೀನಿ. ಯಾಕೆ ಅಂದರೆ ನಿನಗೆ ಅನಸೂಯ ಇಲ್ಲ, ನಿನಗೆ ಯಾರ ಮೇಲೆ ಅಸೂಯೆ ಇಲ್ಲ. ಹಾಂ, ನೀನು ಫ್ರೀಯಾಗಿದ್ದೀಯ, ಯಾರ ಮೇಲೂ ನಿನಗೆ ಅನಸೂಯೆ ಇಲ್ಲ, ಯಾರ ಮೇಲೆ ನಿನಗೆ ಕೆಟ್ಟ ಭಾವನೆ ಇಲ್ಲ. ಅದಕ್ಕೆ ನಾನು ನಿನಗೆ ಇದನ್ನು ಹೇಳ್ತಾ ಇದ್ದೀನಿ. ಐ ಶಲ್ ಸಪೋರ್ಟ್ ಇಂಪಾರ್ಟ್ ಯು ದಿಸ್ ಮೋಸ್ಟ್ ಕಾನ್ಫಿಡೆಂಟ್ ರಿಯಲೈಸೇಷನ್, ಈ ಅನುಭವನ, ಈ ಸಾಕ್ಷಾತ್ಕಾರ ನಿನಗೆ ಹೇಳ್ತಾ ಇದ್ದೀನಿ. ಸೊ ಇದನ್ನು ನೀನು ತಿಳ್ಕೊಂಡು ಏನಾಗ್ತೀಯಾ, ಈ ಭೌತಿಕ ಬಂಧನದಿಂದ ಬಿಡುಗಡೆ ಆಗ್ತೀಯಾ ಅಂತ ಹೇಳ್ತಾ ಇದ್ದಾರೆ ಕೃಷ್ಣ. ಏನು ಈ ಗುಪ್ತವಾದ ಜ್ಞಾನ ಏನು, ಈ ರಹಸ್ಯವಾದ ಜ್ಞಾನ ಏನು ಅಂತ ಕೃಷ್ಣ ಹೇಳ್ತಾ ಇದ್ದಾರೆ. ಇಲ್ಲಿ ಅರ್ಜುನನ್ಗೆ ಹೇಳ್ಬಿಟ್ರು, ಈ ಜ್ಞಾನ ಬಂದು ರಹಸ್ಯವಾದದ್ದು. ನಿನಗೆ ಹೇಳ್ತಾ ಇರೋದು, ಬೇರೆ ಯಾರಿಗೂ ಹೇಳ್ತಾ ಇಲ್ಲ ನಾನು, ಯಾಕಂದರೆ ತುಂಬ ರಹಸ್ಯ ಇದು. ಯಾಕೆ ನಿನಗೆ ಹೇಳ್ತಾ ಇದ್ದೀನಿ ಅಂದರೆ, ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾರೆ, ನೀನು ನನ್ನ ಸ್ನೇಹಿತ, ನನ್ನ ಭಕ್ತ ಅಂತ ಹೇಳಿದ್ದಾರೆ. ಇಲ್ಲಿ ಈ ಕಾಂಟೆಕ್ಸ್ಟಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಸಂದರ್ಭದಲ್ಲಿ ನಿನಗೆ ಅಸೂಯೆ ಇಲ್ಲ ಯಾರ ಮೇಲೇನೋ, ಅದಕ್ಕೆ ನಾನು ನಿನಗೆ ಹೇಳ್ತಾ ಇದ್ದೀನಿ. ಈ ಪರಮ ಗುಪ್ತವಾದ ಈ ಜ್ಞಾನವನ್ನು ನಾನು ನಿನಗೆ ಬೋಧನೆ ಮಾಡ್ತಾ ಇದ್ದೀನಿ. ಇದರಿಂದ ನೀನು ಆತ್ಮ ಸಾಕ್ಷಾತ್ಕಾರ ಪಡ್ಕೋಬೋದು. ಆತ್ಮ ಸಾಕ್ಷಾತ್ಕಾರ ಪಡ್ಕೊಂಡು ನೀನು ಈ ಭವಬಂಧನದಿಂದ ನೀನು ಬಿಡುಗಡೆ ಆಗ್ಬೋದು ಅಂತ ಹೇಳ್ತಾವೆ. ಅದಕ್ಕೆ ಕೃಷ್ಣ ಇಲ್ಲಿ ಏನು ಹೇಳ್ತಾರೆ ಅಂದರೆ, ಇದು ಬಂದು ಮೋಸ್ಟ್ ಸೀಕ್ರೆಟ್, ಟಾಪ್ ಮೋಸ್ಟ್ ಸೀಕ್ರೆಟ್. ಈ ಗುಹ್ಯ, ಈ ರಹಸ್ಯ ಏನು ಅಂತ ಅಂದರೆ, ಏನು ಈ ರಹಸ್ಯ, ಭಗವದ್ಗೀತೆ ರಹಸ್ಯ ಏನು ಆ್ಯಕ್ಚುಲಾಗಿ? ಭಗವದ್ಗೀತೆದ ರಹಸ್ಯ ನಿಧಾನವಾಗಿ ಯೋಚನೆ ಮಾಡಿ ಅಲ್ರಿ. ಸುಮ್ಮನೆ ನಿಮ್ಗೆ ಯಾವುದು ಅರ್ಥ, ಯಾವುದು ನಿಮಗೆ ಇಷ್ಟು ದಿನ ನಾವು ಕೇಳಿದಿರಲ್ಲ, ಓದಿದ್ದೀರಿ, ರಹಸ್ಯವಾದ ಜ್ಞಾನ ಏನಿದ್ರಲ್ಲಿ, ತುಂಬ ರಹಸ್ಯವಾದ ಜ್ಞಾನ ಏನಿದ್ರಲ್ಲಿ? ಅದೇ ಆ ವೇದ ಜ್ಞಾನ ಯಾವುದು? ಈಗ ಭಗವಂತನ ಬಗ್ಗೆ ತಿಳ್ಕೊಳ್ಳೋಕ್ಕೆ ಅದಕ್ಕೆ ಮುಂದೆ ಏನು ಹೇಳಿದಾಗ ಹೇಳಿದ್ರು 2ನೇ ಅಧ್ಯಾಯದಲ್ಲಿ ಭಗವಂತ 2ನೇ ಅಧ್ಯಾಯ ಏನು ಹೇಳಿದಾರಲ್ವ, ಅದ್ರ ಭಗವಂತನ ಮುಂದೆ ತಿಳ್ಕೊಳಕ್ಕೆ ನಾವ್ಯಾರನ್ನು ತಿಳ್ಕೊಬೇಕಲ್ಲ. ಆತ್ಮ ಯಾರು, ದೇಹ ಯಾರು, ಆತ್ಮಕ್ಕೆ ದೇಹಕ್ಕೆ ಸಂಬಂಧ ಏನು ವ್ಯತ್ಯಾಸ ಇದೆ, ಆತ್ಮದ ಗುಣಗಳೇನು, ದೇಹದ ಗುಣಗಳೇನು, ಇದೆಲ್ಲ ನಾವು ತಿಳ್ಕೊಂಡು ಬಂದಿದ್ದೀವಿ. ಕೃಷ್ಣ 2ನೇ ಅಧ್ಯಾಯದಲ್ಲೇ ಹೇಳ್ಬಿಟ್ರಿ ಇದೆಲ್ಲ. ಇದೇ ತುಂಬ ಮೋಸ್ಟ್ ಕಾನ್ಫಿಡೆನ್ಷಿಯಲ್ ನಾಲೆಡ್ಜ್ ಇದೆ. ತುಂಬ ಪರಮ ಗುಪ್ತವಾದ ಒಂದು ಜ್ಞಾನ ಏನು ಅಂದರೆ, ಆತ್ಮದ ಬಗ್ಗೆ ದೇಹದ ಬಗ್ಗೆ ತಿಳ್ಕೊಳ್ಳೋದೆ. ಯಾಕಂದರೆ ಆತ್ಮದ ಬಗ್ಗೆ ತಿಳ್ಕೊಂಡ್ರೆ ನನಗೆ ಆತ್ಮ ಇದೆ, ನಾನು ಆತ್ಮ ಅಂತ ಗೊತ್ತಾಗುತ್ತೆ ನಮಗೆ. ಇಲ್ಲಾಂದರೆ ನಾನು ದೇಹ ಅಂತ ನಾವು ಅಂದ್ಕೊಂಡಿರ್ತೀವಿ. ಸೊ ಈ ಆತ್ಮ ತಿಳ್ಕೊಂಡ್ಮೇಲೆ ಏನಾಗುತ್ತೆ ನಮಗೆ, ಈ ಆತ್ಮದ ಕರ್ತವ್ಯ ಏನು ಮಾಡಬೇಕು? ಈ ಆತ್ಮ ಏನು ಮಾಡಬೇಕು? ಒಳಗಡೆ ಪರಮಾತ್ಮ ಇದೆ, ಪರಮಾತ್ಮನ ಸೇವೆ ಮಾಡಬೇಕು. ಸೊ ಪರಮಾತ್ಮನ ತಿಳ್ಕೊಂಡು ಭಗವಂತನ ಬಗ್ಗೆ ತಿಳ್ಕೊಳ್ಳೋದು ಇನ್ನೂ ಉತ್ತಮವಾದ ಜ್ಞಾನ. ಕೃಷ್ಣನ ಬಗ್ಗೆ ತಿಳ್ಕೊಳ್ಳೋದು ಬಂದು ಅದೇ ಇಲ್ಲಿ ರಾಜವಿದ್ಯಾ, ಕಿಂಗ್ ಆಫ್ ಆಲ್ ಎಜುಕೇಶನ್ ಅಂತ ಹೇಳಿದ್ರೆ, ಎಲ್ಲ ವಿದ್ಯೆಗಳಕ್ಕೆ ಇದು ರಾಜ, ಕಿಂಗ್ ಅಂತ ಹೇಳ್ತಾರೆ. ರಾಜ ಅಂದರೆ ಕೆ ಅಂದರೆ ನಾಲೆಡ್ಜು. ಇದರಲ್ಲಿ ಇದು ಹೇಳ್ತಾರೆ, ರಾಜ ಅಂದರೆ ಏನು ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಕೆ ಅಂದರೆ ನಾಲೆಡ್ಜು, ಐ ಅಂದರೆ ಇನ್ಕನ್ಸೀವಬಲ್ ರಿಲೇಷನ್ಶಿಪ್, ಸಂಬಂಧ. ಭಗವಂತನಿಗೆ ನಮಗಿರೋ ಸಂಬಂಧ ಇನ್ಕನ್ಸೀವಬಲ್ ಅಂದರೆ ಅದು ಇದು ಸಾಧಾರಣವಾದ ವ್ಯಕ್ತಿಗಳಿಗೆ ಅದನ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅಂಥ ವಿಶೇಷವಾದ ಒಂದು ಸಂಬಂಧ ಭಕ್ತರಿಗೆ ಭಗವಂತನಿಗಿರೋದು. ಆಮೇಲೆ ಎನ್ ಅಂದರೆ ನಾನ್ ವರ್ಷಿಪ್, ಸೊ ಆರಾಧನೆ ಮಾಡದೇ ಇರೋರು. ಜಿ ಅಂದರೆ ಗ್ಲೋರೀಸ್ ಆಫ್ ಭಕ್ತಿ ಸೇವೆಯನ್ನು ಗುಣಗಾನ ಮಾಡೋದು. ಭಕ್ತಿ ಬಗ್ಗೆ ನಾವು ಗುಣಗಾನ ಮಾಡೋದು. ಸೊ ಅದಕ್ಕೆ ಇದು ಮೋಸ್ಟ್ ಕಾನ್ಫಿಡೆನ್ಷಿಯಲ್ ನಾಲೆಡ್ಜ್ ಏನು, ಇದು ರಹಸ್ಯ ಏನು ಅಂತ ಹೇಳಿದ್ರೆ, ಆತ್ಮದ ಬಗ್ಗೆ ದೇಹದ ಬಗ್ಗೆ ನಾವು ತಿಳ್ಕೊಳ್ಳೋದು. ಆತ್ಮದ ಬಗ್ಗೆ ತಿಳ್ಕೊಳ್ಳೋದೇ ಮೋಸ್ಟ್ ಕಾನ್ಫಿಡೆನ್ಷಿಯಲ್ ನಾಲೆಡ್ಜ್. ಆಮೇಲೆ ಈಗ ಆತ್ಮದ ಬಗ್ಗೆ ನಾವು ತಿಳ್ಕೊಂಡು ಬಂದಮೇಲೆ ನಾವೇನು ಮಾಡ್ತೀರಿ, ಆತ್ಮ ಏನು ಮಾಡಬೇಕು ಅಂತ ನಮಗೆ ಯೋಚನೆ ಬರುತ್ತೆ, ನಮ್ಗೆ ವಿಚಾರಣೆ ಬರುತ್ತೆ. ಆಗ ಆತ್ಮ ಏನು ಮಾಡಬೇಕು ಅಂತ ಭಗವಂತ ಹೇಳ್ತಾ ಇದ್ದಾನೆ. ಕೃಷ್ಣ ಏನು ಮಾಡ್ತಾನೆ, ಆತ್ಮ ಏನು ಮಾಡಬೇಕು, ಭಗವಂತನ ಸೇವೆ ಮಾಡಬೇಕು. ಆ ಭಗವಂತನ ಸೇವೆ ಮಾಡಬೇಕು ಅಂದರೆ 4 ಸೂತ್ರ ಕೊಟ್ಟಿದ್ದಾರೆ ಭಗವಂತ. ಈ 4 ಸೂತ್ರ ನೀನು ಮಾಡಿದ್ರೆ ನನ್ನ ಹತ್ರ ನೀನು ಬರ್ತೀಯ ಅಂತ ಹೇಳ್ತಾ ಇದ್ದಾರೆ. ಅದು ಮನ್ಮನ ಭಾವ ಮದ್ಭಕ್ತೋ ಮಾದ್ಯಾಜಿ ಮಾಂ ನಮಸ್ಕರೋ ಮಾಮೇ ವೈಶ್ಯಸಿ ಯುಕ್ತಂತೆ ಆತ್ಮಾನಂ ಮತ್ಪರಾಯಣ. ಮನ್ಮನ ಅಂದರೆ ನನ್ನೇ ಯಾವಾಗಲೂ ನೀನು ನೆನೀತಾ ಇರು, ಸ್ಮರಣೆ ಮಾಡು. ಮನ್ಮನ ಭಾವ ಮದ್ಭಕ್ತೋ, ನನಗೆ ಭಕ್ತನಾಗು. ಮಾದ್ಯಾಜಿ, ನೀನು ನನಗೆ ಭಕ್ತಿ ಸೇವೆ ಮಾಡು. ಮಾದ್ಯಾಜಿ
ಮಾದ್ಯಾದಿ ಮಾಂ ನಮಸ್ಕಾರ ನನಗೆ ಇದು ಶರಣಾಗತಿ. ನಮಸ್ಕಾರ ನಮಸ್ಕಾರ. ನಮಸ್ಕಾರ ಕೆರಳೆ ಬಿದ್ದು ಪ್ರಣಾಮಗಳು. ಪ್ರಭುಪಾದರು ಕೂಡ ಕೃಷ್ಣ ಬಲರಾಮ್ ಟೆಂಪಲ್ಗೆ ಹೋಗಿದ ತಕ್ಷಣ ವಯಸ್ಸಾದ್ರೆ ಕೂಡ ಕೆಳಗಡೆ ಬಿದ್ದು ಪ್ರಣಾಮ ಮಾಡ್ತಾರೆ. ಅಲ್ಲ, ನಮ್ಗೆ ನಮಸ್ಕಾರ ನೀವು ಹೆಂಗಸರು ಬಂದು ಫುಲ್ ಮಾಡಬಾರ್ದು, ಗಂಡಸರು ಫುಲ್ ಮಾಡ್ಬೋದು. ನಮ್ಮ ಕೈಲಿ ಆಗಕ್ಕಾದ್ರೆ ಸುಮ್ಮನೆ ಹಿಂಗೆ ಇದು ಸುಮ್ಮನೆ ಅಲ್ಲ, ಪ್ರೇಮೆಯಿಂದ ಭಕ್ತಿಯಿಂದ ಮನಸ್ಸಲ್ಲಿ ಹೃದಯದಲ್ಲಿ ಭಗವಂತನಿಗೆ ನಾನು ನಿನಗೆ ದಾಸನಿಗೆ ದಾಸನು ಅಂತ ಹೇಳ್ಬಿಟ್ಟು ನಾವು ಹೀಗೆ ಹೋಗ್ಬಿಟ್ಟು ನಮಸ್ಕಾರ. ಇದು 4 ಸೂತ್ರಗಳು ಮಾಡು ಅಂತ ಹೇಳ್ತಾರೆ. ಈ 4 ಸೂತ್ರಗಳನ್ನ ನೀನು ಆಚರಣೆ ಮಾಡಿದ್ರೆ ನಿನಗೆ ಶುದ್ಧವಾದ ಭಕ್ತಿ ಬರುತ್ತೆ ಅಂತ ಭಗವಂತ ಹೇಳ್ತಾರೆ. ಇದು ಈ ಜ್ಞಾನ ಏನಂದ್ರೆ ರಾಜವಿದ್ಯಾ. ಎಲ್ಲ ವಿದ್ಯೆಗಳಿಗೆ ಇದು ರಾಜ ಅಂದ್ರೆ ಇದ್ರಿಗಿಂತ ಉತ್ತಮವಾದ ಜ್ಞಾನ ಯಾವುದು ಇಲ್ಲ. ಎಷ್ಟೋ ಜ್ಞಾನಗಳಿದೆ, ಬೇರೆ ಜ್ಞಾನಗಳು ಎಷ್ಟೋ ಜ್ಞಾನಗಳಿದೆ. ಈಗ ರಾಜ ಬಂದ್ರೆ ಏನ್ ಮಾಡ್ತಾರೆ ಎಲ್ರು? ಅವ್ನು ಎಂತ ದೊಡ್ಡವನಾದ್ರೂ ಏನ್ ಮಾಡ್ತಾನೆ? ಎದ್ದು ನಿಂತ್ಕೊಂಡು ನಮಸ್ಕಾರ ಆಗ್ತಾರೆ. ಯಾಕಂದ್ರೆ ಅವರೆಲ್ಲರೂ ಅವ್ರಿಗೆ ಸೇವಕರು, ಸಬಾರ್ಡಿನೇಟ್ಸ್. ರಾಜರಿಗೆ ಸಬಾರ್ಡಿನೇಟ್ಸ್. ರಾಜನ ಮಗನೇ ಕೂಡ ನಿಂತ್ಕೊಂಡು ರಾಜನಿಗೆ ನಮಸ್ಕಾರ ಮಾಡ್ತಾರೆ. ಯಾಕಂದ್ರೆ ಅವನಿಗೆ ಮೇಲೆ ಯಾರು ಇಲ್ಲ, ಅವನಿಗೆ ಅತೀತವಾದವನು ಯಾರು ಇಲ್ಲ. ಅದೇ ತರ ವಿದ್ಯೆಗಳಲ್ಲಿ, ಆಧ್ಯಾತ್ಮಿಕ ವಿದ್ಯೆಗಳಲ್ಲಿ ಅತೀತವಾದದ್ದು ಯಾವುದು ಅಂದ್ರೆ ಭಗವದ್ಗೀತಾ. ಅದಕ್ಕೆ ಅದನ್ನ ರಾಜವಿದ್ಯೆ ಅಂತಾರೆ. ಮಿಕ್ಕಿದೆಲ್ಲ ವಿದ್ಯೆಗಳೆಲ್ಲ ಇದಕ್ಕೆ ದಾಸರೇ. ಮಿಕ್ಕಿದೆಲ್ಲ ವಿದ್ಯೆ ಏನ್ ವಿದ್ಯೆ ಇದ್ರೇನೋ ಇದ್ರಲ್ಲೆಲ್ಲ ಇದೆ. ಇದ್ರಲ್ಲಿರೋ ವಿದ್ಯೆ ಯಾವ್ದ್ರಲ್ಲಿ ಇಲ್ಲ. ಅದರಲ್ಲಿ ಇದ್ರೆ ಈ ವಿದ್ಯೆ ಇಲ್ಲ. ಅದರಲ್ಲಿ ಬೇರೆ ವಿದ್ಯೆಗಳಲ್ಲಿ ಈ ರಾಜವಿದ್ಯೆ ಇಲ್ಲ, ಈ ರಹಸ್ಯವಾದ ಒಂದು ವಿದ್ಯೆ ಇಲ್ಲ. ಇದು ಓಪನ್ ಸೀಕ್ರೆಟ್, ಇದು ಬಹಿರಂಗದ ರಹಸ್ಯ. ಸೊ ಇದನ್ನ ನಾವು ಈ ರಾಜವಿದ್ಯೆನ, ಈ ಭಗವದ್ಗೀತೆ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಎಲ್ಲ ವಿದ್ಯೆಗಳು ಇದರಲ್ಲಿ ಸೇರ್ಕೊಂಡಿರುತ್ತೆ. ನಾವು ಬೇರೆ ವಿದ್ಯೆ ಓದೋ ಅವಶ್ಯಕತೆನೇ ಇಲ್ಲ. ಆದರೆ ಕೆಲವು ಪಂಡಿತರು ಏನು ಮಾಡ್ತಾರೆ ಅಂದರೆ, ವೇದ ಪಂಡಿತರು ಎಲ್ಲ ತುಂಬ ಅದು ಅಧ್ಯಯನ ಮಾಡಿರ್ತಾರೆ. ಆದರೆ ಅಧ್ಯಯನ ಮಾಡಿ ಕೂಡ ಭಗವಂತನ ಬಗ್ಗೆ ತಪ್ಪಾಗಿ ಹೇಳ್ತಾರೆ. ಯಾಕಂದರೆ ಅವ್ರಿಗೆ ಭಗವಂತನ ಮೇಲೆ ಅಸೂಯ. ಆ ಭಗವಂತನ ಮೇಲೆ ಅಸೂಯದಿಂದ ಏನಾಗುತ್ತೆ, ಅವ್ರಿಗೆ ಭಗವಂತನ ಮೇಲೆ ತಪ್ಪಾಗಿ ಹೇಳ್ತಾರೆ. ಭಗವಂತ ಸರಿಗಿಲ್ಲ, ಭಗವಂತ ಬಂದು ಇದು ಹೆಂಗಸರ ಜೊತೆ ಡ್ಯಾನ್ಸ್ ಆಡ್ತಾ ಇರ್ತಾನೆ, ನಾವು ಬ್ರಹ್ಮನ ಆರಾಧನೆ ಮಾಡೋಣ, ಕೃಷ್ಣನ ಆರಾಧನೆ ಮಾಡಬಾರ್ದು. ಯಾಕಂದ್ರೆ ಭಗವಂತನ ಮೇಲೆ ಇವರಿಗೆ ಅಸೂಯ, ಹೊಟ್ಟೆ ಕಿಚ್ಚವರಿಗೆ. ಇಂಥವರೆಲ್ಲ ಇದ್ದಾರೆ. ಇವ್ರ ಹತ್ರ ನಾವು ಯಾವತ್ತೂ ಕೇಳಬಾರ್ದು ಉಪನ್ಯಾಸ. ಇವ್ರ ಬಾಯಿಂದ ನಾವು ಏನು ಬಂದ್ರೆ ನಾವು ನಮ್ಮ ಕಿವಿನಲ್ಲಿ ಕೇಳಬಾರ್ದು, ಶ್ರವಣ ಮಾಡಬಾರ್ದು. ಯಾರ ಹತ್ರ ಕೇಳಬೇಕಂದ್ರೆ ಅನಲಾಯ್ಡ್ ಪ್ಯೂರ್ ಡಿವೋಷನ್ ಸರ್ವಿಸ್ ನಾವು ಯಾರು ಮಾಡ್ತಾರೋ ಅವ್ರ ಹತ್ರ ಮಾತ್ರ ಕೇಳಬೇಕು. ಅನಲಾಯ್ಡ್ ಡಿವೋಷನ್ ಸರ್ವಿಸ್ ಅಂದ್ರೆ, ಈಗ ಒಂದು ಮೆಟಲ್ ಇರುತ್ತೆ, ಒಂದು ಕಬ್ಣ, ಯಾವುದೋ ಒಂದು ಕಬ್ಣ ಅನ್ಕೋಣ. ಆ ಕಬ್ಣದಲ್ಲಿ ಬೇರೆ ಏನೇನೋ ಮಿಕ್ಸ್ ಮಾಡಿದ್ರೆ ಅದೇನಾಗುತ್ತೆ, ಅದು ಪ್ಯೂರ್ ಆಗಲ್ಲ. ಪ್ಯೂರ್ ಕಬ್ಣ ಇರುತ್ತೆ. ಪ್ಯೂರ್ ಕಬ್ಣ ಇರೋದನ್ನ ಏನಂತೀವಿ ನಾವು, ಇದು ಪ್ಯೂರ್ ಕಬ್ಣ ಅಂತ ಹೇಳ್ತೀವಿ. ಅದಕ್ಕೆ 4-5 ರಸಾಯನ ಅದಕ್ಕೆ ಸೇರಿಸ್ಬಿಟ್ರೆ, ಬೇರೆ ವಸ್ತು ಅದಕ್ಕೆ ಸೇರಿಸ್ಬಿಟ್ರೆ ಅದು ಪ್ಯೂರ್ ಆಗಲ್ಲ. ಈಗ ಗೋಲ್ಡ್ ಇದೆ, ಗೋಲ್ಡ್ 24 ಕ್ಯಾರೆಟ್ ಅಂತ ಏನು ಕೇಳ್ತೀವಿ ನಾವು, ಪ್ಯೂರ್. ಅದು 22 ಕ್ಯಾರೆಟ್ ಅಂದ್ರೆ ಅದರಲ್ಲಿ ಕ್ಯಾಡ್ಮಿಯಂ ಸ್ವಲ್ಪ ಮಿಕ್ಸ್ ಮಾಡಿರ್ತಾನೆ, ಕಾಪರ್ ಸ್ವಲ್ಪ ಮಿಕ್ಸ್ ಮಾಡಿರ್ತಾನೆ, ತಾಮ್ರ ಮಿಕ್ಸ್ ಮಾಡಿರ್ತಾನೆ, ಅದು ಪ್ಯೂರ್ ಅಲ್ಲ. ಬಟ್ ಪ್ಯೂರ್ ಗೋಲ್ಡ್ಗೆ ಏನಂತಾರೆ, ಇದು ಪಕ್ಕಾ ಪ್ಯೂರ್ ಗೋಲ್ಡ್, 100% ಗೋಲ್ಡ್. ಈ ಗೋಲ್ಡ್ಗೆ ಸಮಾನ ಯಾವುದೂ ಇಲ್ಲ. ಅದೇ ಥರನೇ ಈ ವಿದ್ಯೆ ಬಂದು ಯಾವುದಕ್ಕೂ ಸಮಾನ ಇಲ್ಲ. ಇದು ಎಲ್ಲದಕ್ಕಿಂತ ಅತೀತವಾದದ್ದು ಈ ರಾಜವಿದ್ಯೆ. ಆಮೇಲೆ ಇದನ್ನ ಇನ್ನೇನಂತಂದ್ರೆ ರಾಜವಿದ್ಯೆ ರಾಜಗುಹ್ಯಂ. ಇದು ಎಲ್ಲ ರಹಸ್ಯಗಳಿಗೂ ತುಂಬ ಅತೀತವಾದ ರಹಸ್ಯ, ಉತ್ತಮವಾದ ಉತ್ತಮವಾದ ರಹಸ್ಯ ಇದು. ಈ ರಹಸ್ಯಕ್ಕಿಂತ ಯಾವುದು ಉತ್ತಮವಾದ ಯಾವ ರಹಸ್ಯನೂ ಇಲ್ಲ. ಆಮೇಲೆ ಇನ್ನೊಂದು ಏನಂತಂದ್ರೆ ಪವಿತ್ರಂ. ಇದು ತುಂಬ ಪವಿತ್ರವಾದದ್ದು. ಎಲ್ಲಿಂದ ಬಂದಿರೋದು? ಇದು ಭಗವಂತನಿಂದ ಬಂದಿರೋದು. ಅದಕ್ಕೆ ಇದು ಪವಿತ್ರವಾದದ್ದು, ತುಂಬ ಪವಿತ್ರವಾದದ್ದು. ಇದಂ ಉತ್ತಮಂ ಅಂದ್ರೆ ಇದಂ ಟ್ರಾನ್ಸೆಂಡೆಂಟಲ್. ಉತ್ತಮಂ ಅಂದ್ರೆ ತಮೋಗುಣ, ಎಲ್ಲ ಗುಣಗಳಿಗೂ ಅತೀತವಾದದ್ದು. ಉತ್ತಮ ಅಂದ್ರೆ ದಿವ್ಯವಾದದ್ದು ಅಂತ, ಹೈಯೆಸ್ಟ್, ದಿವ್ಯವಾದದ್ದು. ಅದರಲ್ಲಿ ಯಾವುದಾರವಾದ ಭೌತಿಕವಾದ ಕಲ್ಮಶಗಳು ಇರಲ್ಲ. ಪ್ರತ್ಯಕ್ಷ ಅವಗಮಂ. ಬೈ ಡೈರೆಕ್ಟ್ ಎಕ್ಸ್ಪೀರಿಯನ್ಸ್ ಒನ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಒಂದು ಸೀದಾ ಇದು ಒಂದು ಈಸಿಯಾಗಿ ಅರ್ಥ ಮಾಡ್ಕೋಬೋದು, ತುಂಬ ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಆಮೇಲೆ ಇನ್ನೊಂದು ಏನು ಹೇಳ್ತಾರೆ ಅಂದರೆ, ಇಲ್ಲಿ ರಾಜವಿದ್ಯೆನಲ್ಲಿ ಧರ್ಮ್ಯಂ, ದಿ ಪ್ರಿನ್ಸಿಪಲ್ ಆಫ್ ರಿಲಿಜನ್. ಪರೋಧರ್ಮ ಬಗ್ಗೆ ಹೇಳ್ತಾರೆ ಇದರಲ್ಲಿ. ಪರೋಧರ್ಮ ಅಂದರೆ ಏನು, ಉತ್ತಮವಾದ ಧರ್ಮ ಏನು ಅಂತ ಕೂಡ ಇದರಲ್ಲಿ ಹೇಳ್ತಾರೆ ಈ ಭಗವದ್ಗೀತೆಯಲ್ಲಿ. ಇದು ಪರೋಧರ್ಮ. ಎಲ್ಲ ಧರ್ಮಗಳಿಗೂ ಉತ್ತಮವಾದ ಧರ್ಮ ಯಾವುದು ಅಂದರೆ ಕಲಿಯುಗದಲ್ಲಿ ಹರಿನಾಮ ಸಂಕೀರ್ತನ, ಆಮೇಲೆ ಭಾಗವತಂ ಓದೋದು. ಭಾಗವತಂ ಓದಿ ಅರ್ಥ ಮಾಡಿಕೊಂಡು ನಾವು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು.
ಭಗವದ್ಗೀತಾ ಅಂತ ಶಾಸ್ತ್ರ ಓದಿ ನಾವು ಅರ್ಥ ಮಾಡ್ಕೊಳ್ಳೋದು ಇದೆಲ್ಲ ಇದು ಪರೋ ಧರ್ಮ, ಇದು ಉತ್ತಮವಾದ ಧರ್ಮ. ಅದಾದಮೇಲೆ ಏನು ಹೇಳ್ತಾರೆ ಅಂದರೆ ಸುಸುಖಂ ಕರ್ತವ್ಯಂ, ಇದು ಸಂತೋಷವಾಗಿ ನಾವು ಇದನ್ನು ಅನುಭವಿಸ್ಬೋದು, ಸಂತೋಷವಾಗಿ ಇದನ್ನು ನಾವು ಅರ್ಥ ಮಾಡ್ಕೋಬೋದು. ದಿಸ್ ನಾಲೆಡ್ಜ್ ಇಸ್ ದ ಕಿಂಗ್ ಆಫ್ ಎಜುಕೇಷನ್. ಕಿಂಗ್ ಆಫ್ ಎಜುಕೇಷನ್ ಅಂದರೆ ಎಲ್ಲ ವಿದ್ಯೆಗಳಿಗೆ ಇದು ರಾಜ. ಆಮೇಲೆ ದಿ ಸೀಕ್ರೆಟ್ ಆಫ್ ಆಲ್ ಸೀಕ್ರೆಟ್ಸ್, ಎಲ್ಲ ರಹಸ್ಯಗಳಿಗೂ ಇದು ಉತ್ತಮವಾದ ಒಂದು ರಹಸ್ಯ. ಇಟ್ ಈಸ್ ದಿ ಪ್ಯೂರೆಸ್ಟ್ ನಾಲೆಡ್ಜ್, ಇದರಿಗಿಂತ ಶುದ್ಧವಾದ ಜ್ಞಾನ ಯಾವುದೂ ಇಲ್ಲ. ಆ್ಯಂಡ್ ಬಿಕಾಸ್ ಇಟ್ ಗಿವ್ಸ್ ಡೈರೆಕ್ಟ್ ಪರ್ಸೆಪ್ಷನ್ ಆಫ್ ದಿ ಸೆಲ್ಫ್ ರಿಯಲೈಸೇಷನ್, ಇಟ್ ಈಸ್ ದಿ ಪರ್ಫೆಕ್ಷನ್ ಆಫ್ ರಿಲಿಜನ್. ಇದು ಆತ್ಮ ಸಾಕ್ಷಾತ್ಕಾರಕ್ಕೆ ಸರಿಯಾದ ಒಂದು ಅರ್ಥ ಕೊಡುತ್ತೆ. ಒಂದು ಏನು ಸರಿಯ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋಕ್ಕೆ ಸರಿಯಾದ ದಾರಿ ತೋರಿಸುತ್ತೆ, ಇದು ದಾರಿ ದೀಪ ತೋರಿಸುತ್ತೆ. ಅದಕ್ಕೆ ಇದನ್ನ ಪರೋ ಧರ್ಮ ಅಂತ ಹೇಳ್ತಾರೆ, ಉತ್ತಮವಾದ ಧರ್ಮ ಇದೆ ಅಂತ ಹೇಳ್ತಾರೆ. ಇಟ್ ಈಸ್ ಎವರ್ ಲಾಸ್ಟಿಂಗ್, ಇದು ಯಾವಾಗಲೂ ಇದಕ್ಕೆ ಇದಿಲ್ಲ, ಯಾವಾಗಲೂ ಶಾಶ್ವತವಾಗಿರುತ್ತೆ, ದೀರ್ಘಕಾಲ ಇದಿರುತ್ತೆ. ಆಮೇಲೆ ಇದು ಜಾಯ್ಫುಲಿ ಪರ್ಫಾರ್ಮ್, ಇದು ಆರಾಮಾಗಿ ನಾವು ಸಂತೋಷವಾಗಿ ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು, ಅಭ್ಯಾಸ ಮಾಡ್ಬೋದು. ಸೊ ಅದಕ್ಕೆ ಇಲ್ಲಿ ಈಗ ನಾವು ಆತ್ಮ ಸಾಕ್ಷಾತ್ಕಾರ ಪಡೆದ ಮೇಲೆ ನಾವು ಯಾರಂತ ನಮ್ಗೆ ಗೊತ್ತಾಗ್ಬಿಡುತ್ತೆ, ನಾವು ಆತ್ಮ ಅಂತ ಗೊತ್ತಾಗ್ಬಿಡುತ್ತೆ. ನಾವು ಆತ್ಮ ಅಂತ ನಾವು ತಿಳ್ಕೊಂಡ ಮೇಲೆ ಏನಾಗುತ್ತೆ, ನಮಗೆ ಇನ್ನೂ ಒಂದು ಮುಖ್ಯವಾದ ನಾಲೆಡ್ಜ್ ಇದೆ. ಮೋಸ್ಟ್ ಪರಮಗುಹ್ಯಂ ಏನು ಅಂದರೆ, ತುಂಬ ಉತ್ತಮವಾದ ರಹಸ್ಯ ಏನು ಅಂದರೆ, ಕೃಷ್ಣನ ಬಗ್ಗೆ ಗೊತ್ತಾಗೋಕೆ ನಾವು ಪ್ರಯತ್ನ ಪಡ್ತೀವಿ. ಯಾವ ಕೃಷ್ಣನ ಬಗ್ಗೆ ಅರ್ಥ ಮಾಡ್ಕೊಂಡು ನಾವು ಪ್ರಯತ್ನ ಪಡ್ತೀರೋ ಅವಾಗ ಏನಾಗುತ್ತೆ, ಯಾವ ಥರ ಕೃಷ್ಣನ ನಾವು ಭಕ್ತಿ ಮಾಡಬೇಕು, ಯಾವ ಮೂಡಲ್ಲಿ, ಯಾವ ಭಾವನೆಯಲ್ಲಿ, ಯಾವ ಥರ ಪ್ರೇಮೆ ನಾವು ಮಾಡಬೇಕು ಅಂತ ಹೇಳಿದ್ರೆ, ಬೇರೆ ಬೇರೆ ಇದು ಡಿಫ್ರೆಂಟ್ ಪರ್ಸನ್ಸು ಡಿಫ್ರೆಂಟ್ ರಸನ ಫಾಲೋ ಮಾಡ್ತಾರೆ. ಭಗವಂತನಿಗೆ ಭಕ್ತಿ ಸೇವೆ ಮಾಡಬೇಕಾದ್ರೆ ನಾನಾ ವ್ಯಕ್ತಿಗಳು ಏನು ಮಾಡ್ತಾರೆ, ನಾನಾ ಪದ್ಧತಿಗಳಿರುತ್ತೆ. ಒಂದು 5 ರಸ ಇರುತ್ತೆ, ಮುಖ್ಯವಾದ ರಸಗಳು. ಅದು ಶಾಂತ ರಸ, ಸಾಕ್ಯ ರಸ, ದಾಸ್ಯ ರಸ, ವಾತ್ಸಲ್ಯ ರಸ, ಮಾಧುರ್ಯ ರಸ. ಸೊ ಶಾಂತರಸ ಅಂದರೆ ಭಗವಂತನ ಮೇಲೆ, ಪರಮಾತ್ಮನ ಮೇಲೆ ಧ್ಯಾನ ಮಾಡ್ಕೊಂಡಿರೋದಕ್ಕೆ. ಸಾಕ್ಯ ರಸ ಅಂದರೆ ಸ್ನೇಹಿತನಾಗಿ ಭಗವಂತನಿಗೆ ಸೇವೆ ಮಾಡೋದು. ದಾಸ್ಯ ರಸ ಅಂದರೆ ಸೇವಕನಾಗಿ ಮಾಡೋದು. ವಾತ್ಸಲ್ಯ ರಸ ಅಂದರೆ ತಾಯಿ ತಂದೆ ಪ್ರೀತಿ ವಾತ್ಸಲ್ಯದಿಂದ ಭಗವಂತನಿಗೆ ಸೇವೆ ಮಾಡೋದು. ಮಾಧುರ್ಯ ರಸ ಅಂದರೆ ಪ್ರೇಮೆಯಿಂದ ಮಾಡೋದು, ಗೋಪಿಯರು ರಾಧಾರಾಣಿ. ಈ ಥರ ಇದು ಮೋಸ್ಟ್ ಸೀಕ್ರೆಟ್ ನಾಲೆಡ್ಜ್. ಇದು ಈ ಭಗವಂತನ ಬಗ್ಗೆ ತಿಳ್ಕೊಳ್ಳೋದು. ಈ 5 ನಾನಾ ರಸಗಳಲ್ಲಿ ಭಗವಂತನಿಗೆ ಸೇವೆ ಮಾಡ್ತಾ ಇರ್ತಾರೆ ಭಗವಂತರು, ಭಕ್ತಿ ಸೇವೆ ಮಾಡ್ತಾ ಇರ್ತಾರೆ. ಅವ್ರು ಭಕ್ತಿ ಸೇವೆ ಮಾಡುವಾಗ ಏನಾಗ್ತಾರೆ ಅಂದರೆ, ಇನ್ನೂ ದಿವ್ಯವಾದ ಜ್ಞಾನ ಯಾವುದು ಅಂದರೆ ಭಗವಂತನ ಲೀಲೆಗಳು, ಬಾಲ್ಯ ಲೀಲೆಗಳು, ಬೃಂದಾವನದಲ್ಲಿ ಮಾಡಿರೋ ಬಾಲ್ಯ ಲೀಲೆಗಳು ಒಂದೊಂದು ನಾವು ತಿಳ್ಕೊಂಡು ಅದನ್ನು ಅರ್ಥ ಮಾಡ್ಕೊಂಡು ಇದಕ್ಕೇನು ಬೇಕು ಅಂದರೆ 9 ನವವಿಧಾನ ಭಕ್ತಿ ಬೇಕು. ಶ್ರವಣಂ, ಕೀರ್ತನಂ, ಸ್ಮರಣಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ. ಈ 9 ರಸಗಳಲ್ಲಿ ತುಂಬ ಮುಖ್ಯವಾದದ್ದು ಶ್ರವಣಂ. ಭಗವಂತನ ಬಗ್ಗೆ ನಾವು ಕೇಳ್ತಾ ನಮ್ಗೆ ಏನಾಗುತ್ತೆ, ರುಚಿ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದರೆ ಭಗವಂತನ ಬಾಲ್ಯ ಲೀಲೆಗಳು ತುಂಬ ವಿಶೇಷವಾದದ್ದು, ತುಂಬ ದಿವ್ಯವಾದದ್ದು. ಅದನ್ನು ಕೇಳ್ತಾ ಭಗವಂತನ ಮೇಲೆ ರುಚಿ ಜಾಸ್ತಿ ಆಗ್ತಾ ನಮ್ಗೆ ಗಮನ ಬೇರೆ ಕಡೆ ಹೋಗಲ್ಲ, ಗಮನ ಇಲ್ಲೇ ಇರುತ್ತೆ. ಅಲ್ಲಿ ಇಲ್ಲಿ ನೋಡೋಕ್ಕಾಗಲ್ಲ ನಾವು. ಇನ್ನ ಏನಾಗುತ್ತೆ ಕೃಷ್ಣನಿಗೆ, ಇನ್ನೇನಾಗ್ಬೋದು ಕೃಷ್ಣನಿಗೆ, ಏನೇನು ಮಾಡಿದ್ದಾನೆ ಕೃಷ್ಣ, ಏನೇನು ಲೀಲೆ ಮಾಡಿದ್ದಾನೆ, ಇದೆಲ್ಲ ನಮ್ಗೆ ಕಣ್ಣು ಆ ಕಡೆ ಹೋಗಲ್ಲ, ಇದು ಗಮನ ಆ ಕಡೆ ಹೋಗಲ್ಲ, ಜ್ಞಾನ ಇಲ್ಲೇ ಇರುತ್ತೆ. ಬೇರೆ ಕಡೆ ಗಮನ ಬಿಟ್ರೆ ವೇಸ್ಟ್. ನಾವು ಭಕ್ತಿ ಸೇವೆ ಮಾಡಿ ವೇಸ್ಟ್. ನಮ್ಮ ಗಮನ ಎಲ್ಲ ಎಲ್ಲೋ ಕಡೆ ಇದ್ರೆ ನಾವು ಇಲ್ಲಿ ಕೇಳ್ತಾ ಇರ್ತೀರಿ, ಇಲ್ಲಿ ಬಿಡ್ತಾ ಇರ್ತೀರಿ. ಅದು ಯಾಕಂದರೆ ಅದನ್ನು ನಾವೇನು ಮಾಡಬೇಕು, ಧ್ಯಾನ ಮಾಡ್ಕೊಂಡೇ ಇರಬೇಕು. ಆ ಧ್ಯಾನ ಮಾಡ್ತಾ ಏನಾಗುತ್ತೆ, ಶ್ರವಣಂ ಚೆನ್ನಾಗಿ ಮಾಡಿರೋದು ನಮಗೆ ಗಮನ ಬರುತ್ತೆ, ನಮಗೆ ಪದವಿ ಆಗುತ್ತೆ ಚೆನ್ನಾಗಿ. ಅದಕ್ಕೆ ಇಲ್ಲಿ ಹೇಳ್ತಾರೆ ಮೋಸ್ಟ್ ಕಾನ್ಫಿಡೆನ್ಸ್ ಅನಸೂಯ. ಅದಕ್ಕೆ ನಿನಗೆ ಹೇಳ್ತಾ ಇದ್ದೀನಿ ಅರ್ಜುನ ಅಂತ ಹೇಳ್ತಾರೆ ಈ ರಹಸ್ಯನ. ಬೇರೆಯವ್ರಿಗೆಲ್ಲ ಈ ದೊಡ್ಡ ವೇದ ಪಂಡಿತಗಳು ಅವ್ರಿಗೆಲ್ಲ ನನ್ನ ಮೇಲೆ ಅಸೂಯ ಜಾಸ್ತಿ, ಅದಕ್ಕೆ ನಾನು ಅವ್ರಿಗೆ ಹೇಳಲ್ಲ. ಅದಕ್ಕೆ ನಾನು ನಿನಗೆ ಹೇಳ್ತಾ ಇದ್ದೀನಿ. ಆಮೇಲೆ ಅವ್ರ ಹತ್ರ ನೀವು ಯಾವುದು ಇದು ಕೇಳಬಾರ್ದು. ಯಾರ ಹತ್ರ ನನ್ನ ಭಕ್ತರ ಹತ್ರ ಮಾತ್ರ ನೀವು ಕೇಳಬೇಕು. ನಾನು ಶುದ್ಧ ಭಕ್ತರ ಹತ್ರ ನೀವು ಕೇಳಬೇಕು, ಬೇರೆಯವ್ರ ಹತ್ರ ಕೇಳಬಾರ್ದು. ಬೇರೆಯವ್ರ ಹತ್ರ ಕೇಳಿದ್ರೆ ಏನಾಗುತ್ತೆ ಅಂದರೆ, ಅವೈಷ್ಣವ ಮುಖೋ ಅಂತ ಒಂದು ಶ್ಲೋಕ ಬರುತ್ತೆ. ಅಂದರೆ ಭಕ್ತರು ಆಗದೇ ಇರೋರ ಹತ್ರ ನಾವು ಯಾವಾಗ ಈ ಗೀತೆ ಈ ಜ್ಞಾನನ ನಾವು ಕೇಳ್ತಿರೋ, ಹಾಲಲ್ಲಿ ಸರ್ಪದ ನಾಲಿಗೆ ಇಟ್ಟರೆ ಏನಾಗುತ್ತೆ, ವಿಷ ಆಗ್ಬಿಡುತ್ತೆ. ಆ ಥರ ಬೇರೆಯವ್ರ ಹತ್ರ ಕೇಳಿದ್ರೆ ಇದು ವಿಷ ಆಗ್ಬಿಡುತ್ತೆ, ಅವ್ರ ಹತ್ರ ಕೇಳಬೇಡಿ ಅಂತ ಕೃಷ್ಣ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಅರ್ಜುನ ಕೇಳ್ತಾನೆ, ಯಾರು ದೇವರು ಅಂತ ಕೇಳ್ತಾ ಇದ್ದಾರೆ ಅರ್ಜುನ. ಅದಕ್ಕೆ ಕೃಷ್ಣ ಹೇಳ್ತಾನೆ, ನಾನೇ ದೇವರು ಅಂತ ಹೇಳ್ತಾರೆ. ಬೇರೆಯವ್ರು ಏನಂದ್ರೆ ಅದಕ್ಕೆ ಅಸೂಯ, ಏನಪ್ಪ ಇವನೇ ಕೃಷ್ಣ ನಾನೇ ದೇವರು ಅಂತ ಹೇಳ್ಕೊತಾ ಇದ್ದಾನೆ. ಇರತ್ತಾನೆ ಹೇಳ್ತಾನೆ. ಈಗ ಒಬ್ಬ ಸ್ನೇಹಿತ ಬಂದು ಇನ್ನೊಬ್ಬ ಸ್ನೇಹಿತನ ಎಷ್ಟೋ ವರ್ಷಗಳಾದ್ಮೇಲೆ ನೋಡ್ತಾನೆ.
ಅವ್ನು ಕೇಳ್ತಾನೆ, ಏನಪ್ಪ ಹಿಂಗೆ ನಾವು ಸ್ಕೂಲಲ್ಲಿ ನಾವಿಬ್ರು ಸ್ಕೂಲ್ ಮೇಟ್ ಆಗಿ ಕ್ಲಾಸ್ ಮೇಟ್ ಆಗಿದ್ರೆ ಇವಾಗ ಏನು ಮಾಡ್ತಾ ಇದೆಯಾ, ಎಲ್ಲಿ ಕೆಲಸ ಮಾಡ್ತಾ ಇದೆಯಾ, ಏನು ನಿನ್ನ ಕತೆ ಎಲ್ಲ ಕೇಳಿದ್ರೆ ಅವನು ಹೇಳ್ತಾನೆ, ನಾವು ಸ್ಕೂಲ್ ಡೇಸ್ ಎಲ್ಲ ಆದಮೇಲೆ ನಾನು ಕಾಲೇಜ್ಗೆ ಹೋದೆ. ಕಾಲೇಜಲ್ಲಿ ನಾನು BE ಮಾಡಿದೆ. BE ಮಾಡಿದ್ಮೇಲೆ ನಾನು ಕೆಲ್ಸಕ್ಕೆ ಸೇರಿಕೊಂಡೆ. ಕೆಲ್ಸಕ್ಕೆ ಸೇರ್ಕೊಂಡ್ಮೇಲೆ ನನ್ನ ಸಂಬಳ ಸಾಲಿಲ್ಲ. ನಾನೇನು ಮಾಡಿದೆ, M.Tech ಮಾಡಿದೆ. M.Tech ಆದಮೇಲೆ ನಾನು ಮೈಕ್ರೋಸಾಫ್ಟಲ್ಲಿ ಕೆಲಸ ಮಾಡಿದೆ. ಇದರಲ್ಲಿ ಇದು ವಿಪ್ರೋಲ್ ಕೆಲಸ ಮಾಡಿದೆ, ಅಲ್ಲಿ ಇಲ್ಲಿ ಕೆಲಸ ಮಾಡಿದೆ ಅಂತೇಳಿ ಅವನ್ನೆಲ್ಲ ಹೇಳ್ಕೊತಾ ಇರ್ತಾನೆ. ಎಲ್ಲ ಅವ್ನಿಗೇನೇನಾಗಿದೆ ಅದು ಹೇಳ್ಕೊತಾ ಇರ್ತಾನೆ. ಇವನೇನಂತಾನೆ, ಏನೋ ನಿನ್ನ ಬಗ್ಗೆ ನೀನು ಅಷ್ಟು ಹೊಗಳ್ಕೊತಾ ಇದೆಯಾ ಅಂತಾನೆ. ಯಾರೋ ಸ್ನೇಹಿತ, ನಾನೇನು ಹೊಗಳ್ಕೊಂಡಿಲ್ಲ, ನೀನು ಕೇಳಿದೆ, ನಾನು ಹೇಳಿದೆ. ಇದರಲ್ಲಿ ಯಾವುದೂ ಇಲ್ಲ, ಎಲ್ಲ ನಿನಗೆ ಸರ್ಟಿಫಿಕೇಟ್ ಬೇಕಾದ್ರೆ ತೋರಿಸ್ತೀನಿ, ಏನೇನು ಬೇಕೋ ರುಜುವಾಗಿ ನಿನಗೆ ನಿನಗೆ ನಂಬಿಕೆ ಬರುತ್ತೆ, ನಾನು ಎಲ್ಲ ತೋರಿಸ್ತೀನಿ ಬೇಕಾದ್ರೆ. ಯಾಕಂದರೆ ಅವ್ನು ಏನಾಗಿದೆ ಅವ್ನು ಹೇಳ್ತಾ ಇದ್ದಾನೆ ಅಷ್ಟೇ. ಅವ್ನು ಏನು ಓದ್ತಿದ್ದಾನೆ, ಅವ್ನ ಲೈಫ್ ಸ್ಟೇಜಸ್ ಏನೇನಾಗಿದೆಯೋ ಅದೆಲ್ಲ ಅವನು ಕರೆಕ್ಟಾಗಿ ಹೇಳ್ದ. ಅದೇ ಥರ ಕೃಷ್ಣನು ಹೇಳ್ತಾ ಇದ್ದಾನೆ, ನಾನೇ ದೈವೋತ್ತಮ ಪರಮಪುರುಷ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ನಾನು ದೈವೋತ್ತಮ ಪರಮಪುರುಷ ಆದರೆ ನಾನು ಹೇಳ್ತಾ ಇರಲಿಲ್ಲ, ನಾನೇ ಕೃಷ್ಣ, ಅದಕ್ಕೆ ನಾನು ನಿನಗೆ ಹೇಳ್ತಾ ಇದ್ದೀನಿ. ನಿನ್ಗೆ ನಂಬಿಕೆ ಇದ್ದರೆ ನೀನು ಕೇಳೋ, ಇಲ್ಲೇ ಬಿಟ್ಬಿಡು. ನಂಬಿಕೆ ಇಲ್ಲೇ ಇರೋರು ಈ ಭವಬಂಧನದಿಂದ ಬಿಡುಗಡೆ ಆಗಲ್ಲ. ನೀವು ಇಲ್ಲೇ ಸಿಕ್ಕಾಕೊಂಡು ತುಂಬ ಕಷ್ಟಪಡ್ತೀರಾ ಅಂತ ಕೃಷ್ಣ ಹೇಳ್ತಾ ಇದ್ದಾರೆ. ಅದಕ್ಕೆ ನಾರದ ಮುನಿ ಉದಾಹರಣೆ, ಒಳ್ಳೆ ಉದಾಹರಣೆ. ನಾರದ ಮುನಿ ಏನು ಮಾಡಿದ್ರು ಅಂದರೆ, ಮೊದಲು ಗಂಧರ್ವ ಲೋಕದಲ್ಲಿ ಒಳ್ಳೆ ಏನು ಹೇಳೋದು ಅಂದರೆ ಅಂದ ಚಂದ, ತುಂಬ ಅಂದವಾಗಿರೋ ಒಂದು ವ್ಯಕ್ತಿಯಾಗಿದ್ದರು ಅವರು ಗಂಧರ್ವ ಲೋಕದಲ್ಲಿ. ಅವರ ಹೆಸರು ಉಪಕರ್ಣ ಅಂತ. ಅಲ್ಲಿ ಆವಾಗ ನಾರದ ಮುನಿ ಅವರು ಬ್ರಹ್ಮ ಅವಾಗ ಬರುವಾಗ ಈ ನಾರದ ಮುನಿ ತನ್ನ ಹಿಂದಿನ ಜನ್ಮದಲ್ಲಿ ಉಪಕರ್ಣ ಗಂಧರ್ವನಾಗಿರುವಾಗ ಅದಕ್ಕೆ ಮುಂಚೆ ನಾರದಾಗಕ್ಕೆ ಮುಂದೆ ಒಂದು ಜನ್ಮ ಐತೆ, ಅದಕ್ಕೆ ಹಿಂದೆ ಒಂದು ಜನ್ಮ ಐತೆ, ಅದೇ ಗಂಧರ್ವ ಜನ್ಮ. ಆ ಗಂಧರ್ವ ಜನ್ಮದಲ್ಲಿ ಅವರು ಇನ್ನೊಬ್ಬ ಒಂದು ಸ್ತ್ರೀ ಇಬ್ರು ಮಾತಾಡ್ಕೊಂಡು ಹಾಡು ಆಡ್ಕೊಂಡಿರುವಾಗ ಇವ್ರು ನೋಡಿದ್ರೆ ತುಂಬಾ ಎಲ್ರಿಗೂ ಆನಂದ ಸಂತೋಷ, ಎಲ್ಲ ಹುಡುಗಿರು ಹಿಂದ್ಗಡೆ ಹೋಗ್ಬಿಡ್ತಾ ಇದ್ರು. ಅಷ್ಟು ಅಟ್ರಾಕ್ಷನ್, ಅಷ್ಟು ಅಂದವಾಗಿ ಚಂದವಾಗಿದ್ರು. ಆವಾಗ ಇವ್ರಿಗೇನಾಯ್ತು, ಏನೋ ಇದು ಬ್ರಹ್ಮ ಇದನ್ನ ನೋಡ್ಬಿಟ್ಟು ದೇವ್ರ ಬಗ್ಗೆ ಗುಣಗಾನ ಮಾಡೋದು ಬಿಟ್ಬಿಟ್ಟು ಇವರು ಒಬ್ರಿಗೊಬ್ರು ಇವರಿಬ್ರು ನೋಡ್ಕೊಂಡು ಮರ್ತೋಗ್ಬಿಟ್ರು. ಬ್ರಹ್ಮ ಅವ್ರನ್ನ ಶಾಪ ಕೊಟ್ಬಿಟ್ರು, ನೀನು ಭೌತಿಕ ಪ್ರಪಂಚದಲ್ಲಿ ನೀನು ಒಂದು ಶೂದ್ರರಿಗೆ ಜನ್ಮ ತಗೋತೀಯ ಅಂತ. ಆವಾಗ ಏನು ಮಾಡಿದ್ರು, ಅವರು ದಾಸಿ ಪುತ್ರನಾಗಿ ಜನ್ಮ ತಗೊಂಡು, ಈ ದಾಸಿ ಪುತ್ರಿ ಏನು ಮಾಡ್ತಾರೆ ಅಂದರೆ, ಈ ಅಮ್ಮ ಎಲ್ಲೋ ಒಂದು ಸ್ಥಳದಲ್ಲಿ ಸೇವೆ ಮಾಡ್ಕೊಂಡಿರುವಾಗ ಅಲ್ಲಿ ವೈಷ್ಣವರು ಬರ್ತಾರೆ. ಈ ಚತುರ್ಮಾಸ ಅಂತ ಬರ್ತಾರೆ. ಚತುರ್ಮಾಸದಲ್ಲಿ ಎಲ್ಲರೂ ವೈಷ್ಣವರು ಹೊರಗಡೆ ಹೋಗಲ್ಲ, ಒಂದೇ ಕಡೆ ಕೂತ್ಕೊಂಡು ಭಾಗವತಮ್ಮ, ಭಗವದ್ಗೀತಾ, ರಾಮಾಯಣ, ಮಹಾಭಾರತ ಇದೆಲ್ಲ ಓದ್ಕೊಂಡು ಭಗವಂತನ ಬಗ್ಗೆ ಕೇಳ್ಕೊಂಡು ಆನಂದವಾಗಿ ಕುಡ್ಕೊಂಡು ನಾಮ ಹೇಳ್ಕೊಂಡಿರ್ತಾರೆ. ಆ ಥರ ಇರುವಾಗ ಇವರು ಆ ಅಮ್ಮ ಸೇವೆ ಮಾಡ್ತಾರೆ ಆ ವೈಷ್ಣವರಿಗೆ. ಭಾಗವತೋತ್ತಮರು ಅಂತ ಹೇಳ್ತಾರೆ ಅವ್ರಿಗೆ ಸೇವೆ ಮಾಡ್ತಾ ಇರುವಾಗ ಮಗನೂ ಕರ್ಕೊಂಡ್ಬರ್ತಾರೆ. ಅವ್ನ ಮಗನಿರ್ತಾರೆ, ಅವರೇ ಇವರು ಈ ಗಂಧರ್ವನೇ ಮಗನಾಗಿ ಹುಟ್ಟೋದ ದಾಸಿ ಪುತ್ರನಿಗೆ. ಆ ಮಗನೂ ಕರ್ಕೊಂಬಂದು ಅವ್ರ ಹತ್ರ ನಮಸ್ಕಾರ ಹಾಕ್ಸಿ, ಅವರು ಆ ಅಮ್ಮ ಏನು ಮಾಡ್ತಾರೆ, ಅವ್ರ ತಟ್ಟೆಗಳೆಲ್ಲ ತೊಳೆಯೋದು, ಎಂಜಿಲೆಲ್ಲ ಎತ್ತೋದು, ಸೇವೆ ಬಟ್ಟೆಗಳೆಲ್ಲ ಒಗೆದ್ಕೊಡೋದು, ಈ ಥರ ಮಾಡ್ತಾ ಇರುವಾಗ ಅವನ ಮಗನು ಜೊತೆಲಿ ಬಂದು ಅವರು ನಮಸ್ಕಾರ ಹಾಕೋದು. ಆಮೇಲೆ ಒಂದಿನ ನಾರದ ಮುನಿ ಕೇಳ್ತಾನೆ, ನೀವೆಲ್ಲ ಪ್ರಸಾದ ತೊಗೊಂಡಿದ್ದೀರಾ, ಸ್ವಲ್ಪ ನಿಮ್ಮ ಉತ್ತಿಷ್ಟ ಅಂತ ಹೇಳ್ತಾರೆ, ಅದಕ್ಕೆ ನೀವು ಎಂಜಿನ್ ಮಾಡಿರೋ ಶೇಷವನ್ನು ಸ್ವಲ್ಪ ಕೊಡಿ ಅಂತ ಹೇಳ್ತಾರೆ. ತೊಗೋಬೋದ ಅಂತ ಕೇಳ್ತಾರೆ. ಸರಿ, ಅವರು ಸ್ವಲ್ಪ ಕೊಡ್ತಾರೆ. ಯಾವಾಗ ಮೊದಲನೇ ಸಲ ಆ ಮಹಾಪ್ರಸಾದನ ತಗೊಂತಾರೋ ನಾರದ ಮುನಿ, ಎಲ್ಲ ಪಾಪಗಳಿಂದ ಬಿಡುಗಡೆ ಆಗ್ಬಿಡ್ತಾರೆ. ಅವ್ರು ಏನೇನು ಪಾಪಗಳು ಮಾಡಿರ್ತಾರೋ ಆ ಪಾಪಗಳಿಂದ ಬಿಡುಗಡೆ ಆಗ್ಬಿಡ್ತಾರೆ. ಫಸ್ಟ್ ಸ್ಟೆಪ್ ಅದು. ಅದಕ್ಕೆ ಪ್ರಸಾದ ಕೊಡಬೇಕು ಅಂತ ಹೇಳೋದು, ಅದಕ್ಕೆ ಪ್ರಸಾದ ತಗೊಳ್ತೇನೆ. ಅಲ್ಲಿಂದನೇ ನಮ್ಮ ಸಂಪ್ರದಾಯ ಸ್ಟಾರ್ಟ್ ಆಗಿದೆ. ಅಲ್ಲಿಂದನೇ ಪ್ರಸಾದಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸ್ ನಮ್ಮ ಇದರಲ್ಲಿ. ಈ ನಾರದ ಮುನಿ ಕಥೆಯಿಂದನೇ ಬಂದಿದೆ ಮಹತ್ವ. ಆಗೇನಾಯ್ತು ಅಂದರೆ, ಸರಿ ಅವ್ರು ತಿಂದ ಪ್ರತಿದಿನ ಹಂಗೆ ಉತ್ತಿಷ್ಟ ತಗೊಳ್ಳೋದು, ಶೇಷ ತಗೊಳ್ಳೋದು. ಆಮೇಲೆ ಇವ್ರು ಯಾವಾಗಲೂ ಭಾಗವತಂ ಬಗ್ಗೆ ಇದು ಗುಣಗಾನ ಮಾಡಿಕೊಂಡು ಕೃಷ್ಣನ ಇದು ಮಾಡ್ತಾ ಇರುವಾಗ ಎಲ್ಲ ಅವರು ಸಂತೋಷವಾಗಿ ನಕ್ಕೊಂಡು ಹಾಸ್ಯ ಮಾಡಿಕೊಂಡು ಅದನ್ನು ಕೇಳಿಕೊಂಡು ಅದರ ರುಚಿನ ಇವರು ಸವಿತಾ ಇದ್ರು. ಇವ್ರಿಗೂ ಇಷ್ಟ ಆಗೋಯ್ತು ನಾರದ ಮುನಿಗೆ. ಇವರು ಡೈಲಿ ಬಂದು ಕೂತ್ಕೊಂಡ್ಬಿಟ್ರು. ಕೂತ್ಕೊಳ್ಳೋಕೆ ಮುಂದೆ ನಾನು ಕೇಳ್ಬೋದಾ ಅಂತ ಅವ್ರ ಹತ್ರ ಕೇಳ್ತಾರೆ, ಪರ್ಮಿಷನ್ ಕೇಳ್ತಾರೆ. ಯಾಕಂದ್ರೆ ಇವ್ರು ದಾಸಿ ಪುತ್ರ ಅಲ್ಲ. ಅವ್ರು ಹೇಳಿದ್ರು, ಅದಕ್ಕೇನಂತೆ, ನಿನ್ಗೆ ಶ್ರದ್ಧೆ ಇದ್ರೆ ನೀನು ಕೇಳ್ಬೋದು. ಶ್ರದ್ಧೆ ಅಂದರೆ ಇಲ್ಲಿ ಶ್ರದ್ಧೆ ಅಂದರೆ ನಂಬಿಕೆ. ನಿನ್ಗೆ ವಿಶ್ವಾಸ ನಂಬಿಕೆ ಇದ್ರೆ ಶ್ರದ್ಧಾವನ್ ಭಜತೆ ಯೋಮಾಮ್, ನಿನ್ಗೆ ವಿಶ್ವಾಸ ನಂಬಿಕೆ ಇದ್ರೆ ನೀನು ಕೇಳ್ಬೋದು ಅಂತ ಹೇಳಿದ್ರು. ಸರಿ, ರೈಟ್, ಆಯಿತು.
ಈಗ ಕೇಳ್ಬೋದು ಅಂತ ಸರಿ ಇಂಟ್ರೆಸ್ಟ್ ಆಗಿ ಕೇಳ್ಕೊಂಡು ಒಂದಿನ ಏನು ಅವರ ತಾಯಿನ ಹಾವು ಕಚ್ಚಿಬಿಡ್ತು. ಹಾವು ಕಚ್ಚಿದ ತಕ್ಷಣ ಅವರು ದೇಹ ಬಿಟ್ಬಿಟ್ರು. ದೇಹ ಬಿಟ್ಟಿದ ತಕ್ಷಣ ಇವರು ಸ್ವಲ್ಪ ದಿನ ಯಾಕಂದ್ರೆ ತಾಯಿ ಏನು ಅನ್ಕೊಂಡಿದ್ದಂತೆ ನಾರದ ಇವರು ನನ್ನ ಮಗನ ಬಿಟ್ಟರೆ ಬೇರೆ ಯಾರೂ ಗತಿ ಇಲ್ಲ ನನಗೆ, ಮಗ ಏನು ಅನ್ಕೊಂಡ ತಾಯಿ ಬಿಟ್ಟರೆ ನನಗೆ ಯಾರೂ ಗತಿ ಇಲ್ಲ ಅಂತ ತಿಳ್ಕೊಂಡು ಇಬ್ರಿಗೂ ಬಂದ. ಆ ಬಂಧನ ಭಗವಂತ ಏನು ಮಾಡಿದ್ರು, ನುಚ್ಚು ನೂರಾಗಿ ಚದರಿಸ್ಬಿಟ್ರು. ಹಾವು ಕಚ್ಚಿಬಿಡ್ತಲ್ಲ, ಹಾವು ಕಚ್ಚಿ ಅವ್ರು ಸತ್ತೋಗ್ಬಿಟ್ರಲ್ಲ, ಹಾವು ಕಚ್ಚಿ ಅವರು ದೇಹ ಬಿಟ್ಬಿಟ್ರು. ಅವರು ಹೊರಟೋದ್ರು. ಇಬ್ರು ನಾನು ನೀನು ಅಂದ್ಕೊಂಡಿದ್ರಲ್ಲ, ನೀನು ನಾನು ತಾಯಿ, ನಿನ್ನ ಬಿಟ್ಟರೆ ನನಗಿಲ್ಲ, ನನಗೆ ಯಾರಿಲ್ಲ, ನನ್ನ ಬಿಟ್ಟರೆ ನಿನ್ಗೆ ಯಾರಿಲ್ಲ ಅಂತ ಭಗವಂತ ಏನು ಮಾಡ್ತಾನೆ, ಆ ಥರ ಅವರು ಒಂದು ಅನುಬಂಧದಲ್ಲಿ ಯಾರಾದರೂ ಇದ್ರೆ ಭಗವಂತನ ಭಕ್ತಿ ಸೇವೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಮಗ 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 ಈ ತಾಯಿ ಏನು ಮಗನೇನು ಮಾಡ್ತಾರೆ, ತಾಯಿ ತಾಯಿ ಅಮ್ಮ 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 ಅಂತ ಆ ಕೃಷ್ಣ ಎಲ್ಲಿ ಬರ್ತಾರೆ, ಮಧ್ಯದಲ್ಲಿ ಬರಲ್ಲ. ಅದಕ್ಕೆ ಬಂಧನ ಕಟ್ ಮಾಡ್ತಾರೆ ಭಗವಂತ. ನಮಗೆ ಶ್ರದ್ಧೆ ಇದ್ರೆ, ನಮಗೆ ನಂಬಿಕೆ ಇದ್ರೆ, ನಮ್ಗೆ ಇಂಟ್ರೆಸ್ಟ್ ಆಗಿದ್ರೆ, ನಿಜವಾಗಿ ನಾವು ಭಗವಂತ ಹತ್ರ ಹೋಗ್ಬೇಕು ಅಂತ ನಾವು ಏನು ಪ್ರಾರ್ಥನೆ ಮಾಡಿದ್ರೆ ಆ ಬಂಧಗಳೆಲ್ಲ ಕತ್ತರಿಸ್ಕೊಂಡು ಬರ್ತಾ ಇರ್ತಾರೆ. ಅದೇ ಸ್ಪೆಷಲ್ ಮೆರ್ಸಿ, ವಿಶೇಷವಾದ ಕಾರಣ ಏನಂದ್ರೆ ಭಗವಂತ ಮಾಡೋದು ಬಂಧನ ಕತ್ತರಿಸೋದು. ಅದಾಗಿದ ತಕ್ಷಣ ನಾರದ ಮುನಿ ಏನಂತಾರೆ, ತಕ್ಷಣ ಎದ್ಬಿಟ್ಟು ಸ್ವಲ್ಪ ದಿನ ಅವ್ರಿಗೆ ಬೇಜಾರಾಗುತ್ತೆ, ಆಮೇಲೆ ಸೀದಾ ಕಾಡ್ಕೋಗ್ಬಿಡ್ತಾರೆ. ಯಾಕಂದ್ರೆ ಇದೆಲ್ಲ ಕೇಳಿರ್ತಾರಲ್ಲ ಇಲ್ಲಿ, ಯಾವುದು ಮೋಸ್ಟ್ ಕಾನ್ಫಿಡೆನ್ಷಿಯಲ್ ನಾಲೆಡ್ಜ್, ಪರಮ ಗುಹ್ಯದ ಜ್ಞಾನ ಕೇಳಿರ್ತಾರಲ್ಲ, ಅದೆಲ್ಲ ಜ್ಞಾಪಕ ಬಂದ್ಬಿಡುತ್ತೆ ಅವ್ರಿಗೆ. ಅದು ಜ್ಞಾಪಕ ಬಂದಿದ ತಕ್ಷಣ ಒಂದು ದಂಡ ಇಟ್ಕೊಂಡು ಸೀದಾ ಕಾಡ್ಕೋಗ್ಬಿಟ್ಟು ಅಲ್ಲಿ ಕುತ್ಕೊಂಡು ಧ್ಯಾನ ಮಾಡ್ತಾ ಇರ್ತಾರೆ. ಧ್ಯಾನ ಮಾಡ್ತಾ ಭಗವಂತನ ನೋಡ್ಬಿಡ್ತಾರೆ. ಭಗವಂತನ ನೋಡ್ಬಿಟ್ಟು ಭಗವಂತನ ಹತ್ರ ಒಂದು ವೀಣೆ ಕೂಡ ತಗೊಂಡ್ಬಿಡ್ತಾರೆ. ಆ ವೀಣೆ ತಗೊಂಡು ನಾರದ ಮುನಿ ಹೇಳ್ತಾರೆ, ನಿಮ್ಮನ್ನ ಬಿಟ್ಟು ನನ್ನ ಕೈಲಿ ಇರೋಕ್ಕಾಗಲ್ಲ ಅಂತಾರೆ. ಅದಕ್ಕೆ ನಾನು ಈ ವೀಣೆ ಕೊಟ್ಟಿದ್ದೀನಿ, ನನಗೂ ಈ ವೀಣೆಗೆ ಯಾವುದು ವ್ಯತ್ಯಾಸ ಇಲ್ಲ, ನಾನೇ ಆ ವೀಣೆ ನೀನೇನು ಮಾಡ್ತೀಯ ಅದನ್ನ ನುಡಿಸ್ಕೊಂಡು ನಾರಾಯಣ ಅಂತ ಮಂತ್ರಗಳು ಹೇಳ್ಕೊಂಡು ಹೋಗ್ತಾ ಇರೋ, ಎಲ್ಲರನ್ನು ನೀನು ಬಿಡುಗಡೆ ಮಾಡು ಈ ಭಾವಬಂಧನದಿಂದ. ಆವಾಗ ನಾರದ ಮುನಿ ಏನು ಮಾಡ್ತಾರೆ, ಒಂದೊಂದು ಲೋಕಕ್ಕೆ ಹೋಗ್ತಾ ಧ್ರುವ ಮಹಾರಾಜನ ಬಿಡುಗಡೆ ಮಾಡ್ತಾರೆ, ಭಕ್ತರು ಮಾಡ್ತಾರೆ. ಪ್ರಹ್ಲಾದ ಮಹಾರಾಜನ ಭಕ್ತರು ಮಾಡ್ತಾರೆ. ವ್ಯಾಸ ಮಹರ್ಷಿನ ಭಕ್ತರು ಮಾಡ್ತಾರೆ. ಇದು ಚಿತ್ರಕೇತನ ಭಕ್ತರು ಮಾಡ್ತಾರೆ. ಆಮೇಲೆ ಇದು ಇನ್ನೊಂದು ಯಾರು ಈ ಥರ ಭಾಗವತಮಲ್ಲಿ ನಾವು ನೋಡ್ಬೋದು. ಎಷ್ಟೋ ಜನನ ಇವರು ಭಕ್ತರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇವರು ಬೃಹಾರಿನ ಭಕ್ತರು ಮಾಡ್ತಾರೆ ನಾರದ ಮುನಿ. ಆಮೇಲೆ ವಾಸುದೇವರಿಗೆ ಕೃಷ್ಣನ ತಂದೆ ವಸುದೇವರು ಅವ್ರಿಗೆ ಜ್ಞಾನ ಹೇಳ್ತಾರೆ. ಈ ಥರ ಎಷ್ಟೋ ಜ್ಞಾನಗಳು ಹೇಳ್ಕೊಂಡು ನಾರದ ಮುನಿ ದೊಡ್ಡ ಭಕ್ತರಾಗ್ಬಿಡ್ತಾರೆ. ಆ ದೇಹ ಬಿಡು ಇದು ನಾರದ ಮುನಿ ಆಗೋಕ್ಕೆ ಮುಂದೆ ಈ ಜ್ಞಾನ ಬರುತ್ತಲ್ಲ, ಆ ಜ್ಞಾನ ಬಂದಿದ ತಕ್ಷಣ ಆ ಒಂದು ದೇಹನ ಬಿಟ್ಬಿಡ್ತಾರೆ. ದಾಸಿ ಮಗನಾಗಿದ್ದಾರಲ್ಲ, ಆ ದೇಹನ ಬಿಟ್ಟ ತಕ್ಷಣ ಅವರು ಭಕ್ತರಾಗ್ಬಿಡ್ತಾರೆ. ಹಾಗೆ ತಕ್ಷಣ ಭಕ್ತರಾಗಿ ಭಗವಂತನ ಜ್ಞಾನ ಪಡೆದ್ಬಿಡ್ತಾರೆ, ಭಗವಂತನ ಕರುಣೆ ಪಡೆದ್ಬಿಡ್ತಾರೆ. ಅವ್ರ ಅಮ್ಮ ಸತ್ತ ಮೇಲಲ್ಲ, ಅವ್ರ ಅಮ್ಮ ಸತ್ತಿ ಇವರು ಕಾಡಿಗೆ ಬಂದ್ಮೇಲೆ, ಕಾಡಿಗೆ ಬಂದು ಧ್ಯಾನ ಮಾಡಿ ಭಗವಂತನ ನಾಮ ಹೇಳಿದ್ಮೇಲೆ ಅದೆಲ್ಲ ಜ್ಞಾಪಕ ಬಂದ್ಬಿಡುತ್ತೆ ಅವ್ರಿಗೆ. ಅವರೆಲ್ಲ ಹೇಳಿದ್ರು ಭಾಗವತ ಇವರು ವೈಷ್ಣವ್ರು ಹೇಳಿದ ಇದನ್ನ ಬೋಧನೆ ಎಲ್ಲ ಜ್ಞಾಪಕ ಬರುತ್ತೆ. ಅದನ್ನ ಹೇಳಿದ ತಕ್ಷಣ ದೇಹ ಬಿಟ್ಬಿಡ್ತಾರೆ. ಆ ದೇಹ ಬಿಟ್ಟಿದ ತಕ್ಷಣ ಏನು ಟೈಮ್ ಇಲ್ಲ, ನೆಕ್ಸ್ಟ್ ಮೂಮೆಂಟೇ ಹಂಗೆ ನಾರದ ಮುನಿ ಆಗ್ಬಿಡ್ತಾರೆ. ಅವರು ಗಂಧರ್ವಾಗಿದ್ರು, ಗಂಧರ್ವದಿಂದ ದಾಸಿಪುತ್ರರಾಗಿದ್ರು, ದಾಸಿಪುತ್ರರಿಂದ ತಕ್ಷಣ ಭಕ್ತರಾಗ್ಬಿಟ್ರು. ಇದು ಯಾಕೆ ಪರಮ ಗುಹ್ಯನ ಅವ್ರು ಕೇಳಿದ್ರು. ಪರಮ ಜ್ಞಾನ ಏನಿದು ಈ ಭಗವದ್ಗೀತಾ ಭಾಗವತಂ ಈ ವೇದಗಳೆಲ್ಲ ಕೇಳಿದ್ದಕ್ಕೆ ಅವ್ರಿಗೆ ತಕ್ಷಣ ಅವರು ಭಕ್ತರಾಗ್ತಾರೆ. ಈ ಥರ ಈ ಭಗವಂತನ ಈ ರಹಸ್ಯ ಬಂದು ತುಂಬ ಉತ್ತಮವಾದದ್ದು. ಆಮೇಲೆ ಇಲ್ಲಿ ಭಗವಂತ ಏನ್ ಹೇಳಿದಾರೆ ಅಂದ್ರೆ ಶ್ರವಣಂ ತುಂಬಾ ಇಂಪಾರ್ಟೆಂಟು. ಯಾವಾಗಲೂ ಭಗವಂತನ ಬಗ್ಗೆ ನೀವು ಕೇಳಬೇಕು, ದಿವ್ಯಜ್ಞಾನ ಕೇಳಬೇಕು. ಶೃಣ್ವತಾಂ ಸ್ವಕತಾ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ ಹೃದಯಂತಸ್ಥೋ ಈ ಅಭದ್ರಾನಿ ವಿದುನೋತಿ ಸುಕೃತ ಸತಂ. To hear about Krishna from Vedic literatures or to hear from him directly through the Bhagavad Gita is itself righteous activity, and for one who hears about Krishna, Lord Krishna, who is dwelling in everyone's heart, act as best wishing friend and purifies the devotee who constantly engages in hearing of him. ಯಾರು ಭಗವಂತನ ಬಗ್ಗೆ ಭಗವಂತನ ಕಥೆಗಳು ಕೇಳ್ತಾರೋ,
ಭಗವದ್ಗೀತೆಯಿಂದ ಕೇಳ್ಬೋದು, ಭಗವಂತನ ಭಕ್ತರಿಂದ ಕೇಳ್ಬೋದು. ಅವರ ಹೃದಯದಲ್ಲಿ ನಾನು ಯಾವಾಗಲೂ ವಾಸ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾರೆ ಕೃಷ್ಣ. ನನ್ನ ಬಗ್ಗೆ ಯಾರು ಕೇಳ್ತಾರೋ, ನನ್ನ ಬಗ್ಗೆ ಯಾರು ಗುಣಗಾನ ಮಾಡ್ತಾರೋ ಅದನ್ನು ಕೇಳುವ ಒಂದು ವ್ಯಕ್ತಿಗಳಿಗೆ ನಾನೇನು ಮಾಡ್ತೀನಿ, ಅವ್ರ ಹೃದಯದಲ್ಲಿ ನಾನು ವಾಸ ಮಾಡ್ತೀನಿ ಅಂತ ಹೇಳ್ತಾರೆ. ಇನ್ನು ಹೇಳೋದು ಅಂಡ್ ಆ್ಯಕ್ಟ್ ಆಸ್ ಅ ಬೆಸ್ಟ್ ವಿಶಿಂಗ್. ನಾನೇನು ಮಾಡ್ತೀನಿ, ಅವ್ರಿಗೆ ನಿಜವಾದ ಶ್ರೇಯಾಭಿಲಾಷಿಯಾಗಿರ್ತೀನಿ, ಬೆಸ್ಟ್ ಫ್ರೆಂಡ್ ಆಗಿರ್ತೀನಿ ಅವ್ರಿಗೆ ಅಂತ ಹೇಳ್ತಾರೆ. ಅವ್ರ ಬೆಸ್ಟ್ ಫ್ರೆಂಡ್ ಆಗಿ ನಮ್ಗೆ ಇದ್ಬಿಟ್ರೆ ನಮ್ಗೇನು ನಾವು ತಪ್ಪೇ ಮಾಡಲ್ವಲ್ಲ. ನಾವು ಭಕ್ತಿ ಸೇವೆಯಲ್ಲಿ ಯಾವಾಗಲೂ ಶುದ್ಧ ಭಕ್ತಿ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಅಂಡ್ ಪ್ಯೂರಿಫೈಸ್ ದ ಡಿವೋಟಿ. ಆಮೇಲೆ ಏನು ಮಾಡ್ತೀನಿ, ಹೃದಯನ ಶುದ್ಧ ಮಾಡ್ತೀನಿ ನಾನು, ಅನರ್ಥಗಳಿಂದ ಶುದ್ಧ ಮಾಡ್ಬಿಡ್ತೀನಿ ನಾನು. ಕಾನ್ಸ್ಟೆಂಟ್ಲಿ ಎಂಗೇಜಸ್ ಇನ್ ಹಿಯರ್. ಯಾರಿಗೆ ಯಾವಾಗಲೂ ಭಗವಂತನ ಬಗ್ಗೆನೇ ಕೇಳ್ತಾರೆ, ಅವ್ರ ಬಗ್ಗೆ ಯಾವಾಗಲೂ ಭಗವಂತನ ಬಗ್ಗೆನೇ ಸತತವಾಗಿ. ಇನ್ ದಿಸ್ ವೇ ದ ಡಿವೋಟಿ ನ್ಯಾಚುರಲಿ ಡೆವಲಪ್ಸ್ ಇಸ್ ಡಾರ್ಮೆಂಟ್ ಟ್ರಾನ್ಸೆಂಡೆಂಟಲ್ ನಾಲೆಡ್ಜ್. ಈ ಥರ ಭಕ್ತ ಏನು ಮಾಡ್ತಾನೆ, ದಿವ್ಯವಾದ ಜ್ಞಾನನ ಅಭಿವೃದ್ಧಿ ಮಾಡ್ಕೊತಾನೆ ಕೇಳ್ತಾ 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 ಕೇಳ್ತಾ. ಆಸ್ ಹಿ ಹಸ್ ಮೋರ್ ಅಬೌಟ್ ಕೃಷ್ಣ ಫ್ರಮ್ ದಿ ಭಾಗವತಮ್ ಅಂಡ್ ಫ್ರಮ್ ದ ಡಿವೋಟೀಸ್, ಹಿ ಬಿಕಮ್ಸ್ ಫಿಕ್ಸ್ಡ್ ಇನ್ ಡಿವೋಷನ್ ಸರ್ವಿಸ್. ಕೇಳ್ತಾ 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 ಏನಾಗುತ್ತೆ, ಇವಾಗ ನಾರದ ಮನೆಗೆ ಏನಾಯ್ತು, ಡಿವೋಷನ್ ಸರ್ವಿಸ್ ಒಂದು ದೃಢ ಬಂದ್ಬಿಡ್ತು, ದೃಢತ್ವ ಬಂದ್ಬಿಡ್ತು. ನಾನು ಭಕ್ತಿ ಸೇವೆ ಮಾಡಲೇಬೇಕು, ಭಗವಂತನ ಸೇವೆ ಮಾಡಲೇಬೇಕು, ಭಗವಂತನಿಗೆ ನಾನು ಹೇಗಾದರೂ ಅದ್ರ ಬಗ್ಗೆ ಗುಣಗಾನ ಮಾಡಬೇಕು ಅಂತ ಅವ್ರಿಗೆ ಒಂದು ಉದ್ದೇಶ ಬಂದ್ಬಿಡ್ತು. ಅದಕ್ಕೆ ಭಗವಂತ ಏನು ಹೇಳ್ತಾರೆ ಅಂದರೆ, ಕೃಷ್ಣ ಅರ್ಜುನನ್ಗೆ 2 ಪಾಯಿಂಟ್ ಹೇಳ್ತಾರೆ. ನೀನು ಮಾಡೋ ಸೇವೆನಲ್ಲಿ ಸಂಪೂರ್ಣವಾಗಿರಬೇಕು, ಅರ್ಧಂಬರ್ಧ ಮಾಡಬಾರ್ದು, ಕಂಟಿನ್ಯೂಸ್ ಆಗಿರಬೇಕು. 4 ದಿನ ಭಗವದ್ಗೀತೆ ಕೇಳ್ಬಿಟ್ಟು ಸಾಕು, ಇನ್ನೊಂದು 2 ವಾರ ಆದ್ಮೇಲೆ ಆಮೇಲೆ ತಗೋಣ. 4 ದಿನ ಕೇಳ್ಬಿಟ್ಟಿದ್ದೀನಲ್ಲ, ಖಂಡಿತವಾಗಿ ಕಂಟಿನ್ಯೂ ಆಗಿ ಸಾಕ್ಬಿಡಿ, ಆಮೇಲೆ ಇನ್ನೊಂದು ವಾರ ನೋಡ್ಕೊಳ್ಳೋಣ ಅಂತ ಇರಬಾರ್ದು ಅಂತ ಹೇಳ್ತಾರೆ. ಆಮೇಲೆ ಪ್ಯೂರಿನ್ ಭಕ್ತಿ, ನಾವು ಮಾಡೋ ಭಕ್ತಿ ಸೇವೆಯಲ್ಲಿ ನಾವು ಶುದ್ಧತೆ ಇರಬೇಕು, ಶುಚಿ ಅಂತ ಹೇಳ್ತಾರೆ, ಶುಚಿ. ಸೊ ಅದಕ್ಕೆ ನಾನು ನಿನಗೆ, ಆಮೇಲೆ ನಿನಗೆ ಇದೆಲ್ಲ ಇಲ್ಲ, ಅದು ಕೃಷ್ಣ ಹೇಳ್ತಾ ಇದ್ದಾನೆ ಅರ್ಜುನಿಗೆ, ನಿನಗೆ ಇದೆಲ್ಲ ಯಾವುದೂ ಇಲ್ಲ, ಆದರೆ ನಾನು ನಿನಗೆ ವಿಶೇಷವಾದ ಕರುಣೆ ತೋರಿಸಿದ್ದೀನಿ. ಯಾಕೆಂದರೆ ನೀನು ಭಕ್ತನಾಗ್ತೀಯ, ನೀನು ಅದಕ್ಕೆ ನೀನು ಶುದ್ಧ ಭಕ್ತನಾಗ್ತೀಯಾ. ಅದಕ್ಕೆ ನಾನೇನು ಮಾಡಿದೆ, ನಿನಗೆ ಈ ರಹಸ್ಯ ನಿನಗೆ ಹೇಳ್ತಾ ಇದ್ದೀನಿ. ನಿನಗಿದು ಯಾವುದೂ ಇಲ್ಲ ಅರ್ಹತೆ, ಆದರೆ ನಾನೇನು ಮಾಡ್ತೀನಿ, ನಿನಗೆ ಇದನ್ನು ಈ ಕಾನ್ಫಿಡೆನ್ಸ್ ಎಲ್ಲ ನಿನ್ಗೆ ಕೊಡ್ತಾ ಇದ್ದೀನಿ, ನಿನ್ನ ರಹಸ್ಯ ಕೊಡ್ತಾ ಇದ್ದೀನಿ, ಇದು ನಿನ್ನ ಕೊಡ್ತಾ ಇದ್ದೀನಿ. ಯಾಕಂದರೆ ನೀನು ಶುದ್ಧ ಭಕ್ತನ ಆಗ್ತೀನಿ, ನೀನು ಶುದ್ಧ ಭಕ್ತನ ಆಗೇ ಆಗ್ತೀಯ. ಅದಕ್ಕೆ ದೇವರಿಗೆ ಅದಕ್ಕೆ ನಾನು ನಿನಗೆ ಇದು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ನಂಬಿಕೆ ತುಂಬ ಇಂಪಾರ್ಟೆಂಟು, ಭಗವಂತನ ಮೇಲೆ ನಂಬಿಕೆ ತುಂಬ ಇಂಪಾರ್ಟೆಂಟ್. ಸೊ ಆಗ ಭಕ್ತರು ಏನು ಮಾಡ್ತಾರೆ, ವೃಂದಾವನ ಲೀಲೆಗಳು ತುಂಬ ಕೇಳ್ತಾರೆ. ವೃಂದಾವನ ಲೀಲೆ, ದ್ವಾರಕಾ ಲೀಲೆ, ಮಾಯಾಪುರ, ನವದೀಪ್ ಲೀಲೆ, ವೃಂದಾವನ ಲೀಲೆ ತುಂಬ ತುಂಬ ಮುಖ್ಯವಾದ್ದು. ಅದು ಕೇಳ್ತಾ 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 ಕೃಷ್ಣನ ಬಗ್ಗೆ ನಮಗೇನಾಗುತ್ತೆ, ಇನ್ನೂ ರುಚಿ ಜಾಸ್ತಿ ಆಗುತ್ತೆ. ಇನ್ನೂ ಕೇಳೋಣ ಎಷ್ಟು ಸಾಲದ್ರೆ ಕೇಳಿದ್ರೇನು ಸಾಲಲ್ಲ. ಅದಕ್ಕೆ ಒಂದು ಇದೇ ಇಲ್ಲ, ಒಂದೇನು ಲಿಮಿಟೇ ಇಲ್ಲ ಅದಕ್ಕೆ. ಇನ್ನೂ ಕೇಳೋಣ ಭಗವಂತನ ಬಗ್ಗೆ ಕೇಳೋಣ ಆ ಥರ ಭಗವಂತನ ಬಗ್ಗೆ ಕೇಳ್ತಾ 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 ಏನಾಗುತ್ತೆ, ಅದಕ್ಕೆ ಇದು ಪರಮ ಮುಖ್ಯ, ನಮಗೆ ಇದು ತುಂಬ ಇಂಪಾರ್ಟೆಂಟ್, ತುಂಬ ಮುಖ್ಯವಾದದ್ದು ಈ ರಹಸ್ಯ. ಹೌದೌದು. ಭಕ್ತಿ ಸೇವೆಯಲ್ಲಿ ನೀವು ಏನೇ ಒಂದು ಸೇವೆ ಮಾಡಿದ್ರು ಎಲ್ಲ ಭಗವಂತನಿಗೆ ಲೆಕ್ಕ ಇರುತ್ತೆ, ಎಲ್ಲ ಲೆಕ್ಕ ಇರುತ್ತೆ. ಒಂದು ಒಳ್ಳೆ ದೊಡ್ಡ ಕೆಲಸ, ಅವ್ರ ಮಾತು ಮತ್ತೆಲ್ಲ ಏನು ಕೆಲಸ ತುಂಬಾ ಒಳ್ಳೇದದು, ಅದೇ ಒಳ್ಳೇದು. ಅವ್ರಿಗೇನು ಇಲ್ಲ ಅಂದ್ರೆ ಚಾಂಟಿಂಗ್ ಮಾಡೋ ಇದು ಕೊಟ್ಬಿಟ್ಟವ್ರೆ ದೇವರು. ಪವರ್ ಅಲ್ಲ, ಪ್ರಸಾದ, ವರಪ್ರಸಾದ, ವರ ಅದು. ಎಷ್ಟೋ ಜನಕ್ಕೆ ವಯಸ್ಸಾದವ್ರು ಸುಮ್ಮನೆ ಅಲ್ಲಿ ಇಲ್ಲಿ ನೀನು ಹೇಳ್ದಂಗೆ ಅಲ್ಲ ಈ ಮಾತುಗಳು ಪ್ರಜಲ್ಪ ಅಲ್ಪ ಮಾತುಗಳು ಮಾತಾಡ್ಕೊಂಡಿರ್ತಾರೆ. ಅದು ಮಾಡೋದು ಬಿಟ್ಟು ಇವರು ಮಾಲೆ ಎತ್ಕೊಂಡು ಜಪ ಮಾಡ್ತಾರಲ್ಲ, ಭಗವಂತ ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾರೆ, ಗ್ರಹಿಸ್ತಾರೆ. ಗ್ರಹಣೆ ಮಾಡ್ಬಿಟ್ಟು ನೋಡೋದಪ್ಪ ಇವ್ರಿಗೆ ಏನೂ ಗೊತ್ತಿಲ್ಲ ಅಂದ್ರೆ, ಏನು ಇವ್ರಿಗೆ ಅನಾರೋಗ್ಯ ಇದ್ರೆ ಕೂಡ ನನ್ನ ಬಗ್ಗೆ ಇವ್ರು ಸ್ಮರಣೆ ಮಾಡ್ತಾರೆ, ನನ್ನ ನಾಮ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಭಗವಂತ ಏನು ಮಾಡ್ತಾನೆ ಅಂತ ಅವ್ರಿಗೆ ಕರುಣೆ ಜಾಸ್ತಿ ಕೊಡ್ತಾರೆ.
ನಾವಲ್ಲ ಮಧ್ಯಾಹ್ನ ಪ್ರಸಾದ ತಿಂತೀರಿ 7 ಗಂಟೆವರೆಗೂ ಪ್ರಸಾದ ಮುಟ್ಟಲ್ಲ ನೋಡ್ರಿ. ಇವಾಗೂ ಅಷ್ಟೇ ಎಲ್ಲಾದ್ರೂ ಬೇರೆ ಮಜ್ಜಿಗೆನೆ ತಿಂತಾರೆ ಹೊತ್ತಾಗಿ, ಮಿಕ್ಕಿದ್ ಏನು ಮುಟ್ಟಲ್ಲ. ಏನು ಅವ್ರು ಇದಾಕಿರ್ತಾರೆ ಅಂತ ಮುಟ್ಟೋದೇ ಇಲ್ಲ ಅಮ್ಮ. ಹೌದಾ? ಇಂಥ ಕಾಸಿಗೆ ಹೋದಾಗ ಕೂಡ ಮೊಸರನ್ನ ತಿನ್ಕೊಂಡು ಬಂದವರು. ಮನೆಯಲ್ಲಿ ಈಗ ಮನೆಯಲ್ಲಿ ಮನೆಯಲ್ಲೂ ಅಷ್ಟೇ, ಮನೆಯಲ್ಲೂ ಅಷ್ಟೇ ಏನು ತಿನ್ನಲ್ಲ. ಈರುಳ್ಳಿ ಏನು ತಿನ್ನ ಮುಟ್ಟಲ್ಲ ಅವರು. ಏನು ಮುಟ್ಟಲ್ಲ. ಸರಿ. ಆಯ್ತು ಮನ್ಸು ಅವ್ರಿಗೆ ಅವ್ರು ಏನು ಮಾಡೋದಿಲ್ಲ, ಏನು ಮಾಡ್ದೇನೆ ಅಲ್ಲಿ ಕುಟ್ಕೊಂಡು ಮಾಡ್ಕೊಂಡ್ಬಿಡ್ತಾರ. ಕೇಳೋದು ಇಲ್ಲ. ಸಾಕು. ನೆಕ್ಸ್ಟ್ ನೋಡೋಣ.